ಇವತ್ತು ಟಾಪಿಕ್ ಬಂದ್ಬಿಟ್ಟು ನಿಮಗೆ ಬ್ಯಾಕಪ್ ಅಂಡ್ ರಿಕವರಿ. ಬ್ಯಾಕಪ್ ಅಂಡ್ ರಿಕವರಿ ರಿಕವರಿ ಅಂತೇಳಿ ಕರಿಬೋದು. ಇದು ಮ್ಯಾನುವಲ್ ಸ್ಟೆಪ್ಸ್ ಇವತ್ತು ನಾನು ಕಲಿಸ್ತೀನಿ ನಿಮ್ಗೆ. ಮ್ಯಾನುವಲ್ ಸ್ಟೆಪ್ಸ್ ಯಾವ ತರ ಮಾಡೋದು ಅಂತೇಳಿ. ಬ್ಯಾಕಪ್ ಅಂಡ್ ರಿಕವರಿ ಮ್ಯಾನುವಲ್ ಸ್ಟೆಪ್ ಎಷ್ಟು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಅಂತಂದ್ರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಎಕ್ಸಾಂಪಲ್, ನಿಮ್ಗೊಂದು ಟಿಕೆಟ್ ಬರುತ್ತೆ, ಹೋಗ್ಬಿಟ್ಟು ಗೆಟ್ ಇನ್ಸ್ಟಾಲ್ ಮಾಡೋ ಸರ್ವರ್ ಒಳಗಡೆ ಅಂತೇಳಿ, EC2 ಮಿಷಿನ್ ಒಳಗಡೆ ಲಾಗಿನ್ ಆಗಿ ಗೆಟ್ ಇನ್ಸ್ಟಾಲ್ ಮಾಡೋ ಅಂತೇಳಿ ಒಂದು ಟಿಕೆಟ್ ಬರುತ್ತೆ. ನೀವು ಲಾಗಿನ್ ಆಗ್ಬಿಟ್ಟು ಗೆಟ್ ಇನ್ಸ್ಟಾಲ್ ಮಾಡ್ತೀರಾ, ರೀಸ್ಟಾರ್ಟ್ ಮಾಡ್ತೀರಾ ಸಮ್ ಪರ್ಪಸ್ಗೆ, ಮತ್ತೆ ಇನ್ನೊಂದ್ಸಲಿ ಲಾಗಿನ್ ಆಗಕ್ಕೆ ಸರ್ವರ್ ಕ್ರಾಶ್ ಆಗಿರುತ್ತೆ. ಅಂದ್ರೆ OS ಕರಪ್ಟ್ ಆಗಿರ್ಬೋದು, ಬ್ಲೂ ಸ್ಕ್ರೀನ್ ಬರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಏನಂದ್ರೂ ಆಗಿರ್ಬೋದು ಅಲ್ವಾ. ನಿಮ್ಮ ಹತ್ರ ಬ್ಯಾಕಪ್ ಇದೆನಾ? ಇಲ್ಲ. ಪಾಯಿಂಟ್ ನಂಬರ್ 1. ನೀವು ಇಂಡಸ್ಟ್ರಿಯಲ್ಲಿ EC2 ಮಿಷಿನ್ ಪ್ರೊಡಕ್ಷನ್ ಸರ್ವರ್ಸ್ ಒಳಗಡೆ, ಪ್ರೊಡಕ್ಷನ್ ಅಂತಂದ್ರೆ ಎಂಡ್ ಯೂಸರ್ಗೆ ಇರುತ್ತೆ, ಯಾವುದೇ ಸರ್ವರ್ ಒಳಗಡೆ ನೀವು ಲಾಗಿನ್ ಹೋಗಿ ಏನಾದ್ರು ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂತಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಬ್ಯಾಕಪ್. ಬ್ಯಾಕಪ್. ಏನಕ್ಕೆ ಬ್ಯಾಕಪ್ ತಗೋಬೇಕು ಅಂತಂದ್ರೆ, ಅಕಸ್ಮಾತ್ ಇದರಲ್ಲಿರೋ ಕಂಟೆಂಟ್ ಏನಾದ್ರೂ ಡಿಲೀಟ್ ಆದ್ರೆ ಆರ್ ಸಮಥಿಂಗ್, ಏನೋ ಈ ಸರ್ವರ್ ಕ್ರ್ಯಾಶ್ ಆಯ್ತು, ಬೂಟ್ ಆಗ್ತಾ ಇಲ್ಲ, ರೀಬೂಟ್ ಆಗ್ತಾ ಇಲ್ಲ, ಲೋಡ್ ಆಗ್ತಾ ಇಲ್ಲ, ಲಾಗಿನ್ ಆಗ್ತಾ ಇಲ್ಲ, ಕ್ರ್ಯಾಶ್ ಆಗಿದೆ, ಎನಿ ರೀಸನ್ ಆಗಿರ್ಬೋದು ಇದು ಕ್ರ್ಯಾಶ್ ಆಗಕ್ಕೆ. ಫೈನ್. ಅವಾಗ ಇದು ಆಗ್ಬಿಟ್ರೆ, ಈಗ ಎಕ್ಸಾಂಪಲ್, ನನ್ನ ಹತ್ರ ಒಂದು ಮೊಬೈಲ್ ಇದೆ, ನಾನು ನಿನ್ನೆ ತಾಜ್ ಮಹಲ್ಗೆ ಹೋಗ್ಬಿಟ್ಟು ಎಲ್ಲಾ ಫೋಟೋಸ್ ತಗೊಬಂದೆ, ನನ್ನ ಮೊಬೈಲ್ ಇವತ್ತು ಕೆಟ್ಟೋಯ್ತು. ಬ್ಯಾಕಪ್ ಇದೆನಾ? ತಾಜ್ ಮಹಲ್ ಫೋಟೋಸ್ ಸಿಗುತ್ತಾ ನನಗೆ? ನೋ ಸರ್. ಅದಕ್ಕೆ ಇಫ್ ಸಾರಿ, ಸಿಗುತ್ತಾ? ಇಲ್ಲ ಇಲ್ಲ ಸರ್, ಗೂಗಲ್ ಅಲ್ಲಿ ಸೇವ್ ಆಗಿದೆ. ನಾನು ಇನ್ನ ಗೂಗಲ್ ಅಕೌಂಟ್ ಬಗ್ಗೆ ಮಾತಾಡಿಲ್ವಲ್ಲ, ಈಗ ಮಾತಾಡ್ತೀನಿ. ಅದು ಆಟೋಮೆಟಿಕ್ ಸೇವ್ ಆಗುತ್ತಾ ಸರ್, ನೀವು ಸಿಂಕ್ ಕೊಟ್ಟಿಲ್ಲ ಹಂಗೆ? ಆಗಲ್ಲ ಸರ್. ಆಗಲ್ಲ ಸರ್. ಸೊ ನಾನು ಸಿಂಕ್ ಕೊಟ್ಬಿಟ್ಟಿರ್ತೀನಿ, ಅವಾಗ ಏನಾಗುತ್ತೆ, ಗೂಗಲ್ ಬ್ಯಾಕಪ್ ಅಲ್ಲಿ ಸೇವ್ ಆಗಿರುತ್ತೆ ಅಂತೇಳಿ ಅನ್ಕೊಳ್ಳಿ. ಐ ನೋ ಯು ಪೀಪಲ್ ಆರ್ ಸ್ಮಾರ್ಟ್, ಬಟ್ ಥಿಂಕ್ ಇನ್ ಅ ಲಾಜಿಕಲ್ ವೇ. ಆಯ್ತಾ? ಫೈನ್. ಸೇವ್ ಮಾಡ್ತೀನಿ ಅಂದ್ರೆ ದಟ್ ಮೀನ್ಸ್ ಐ ಆಮ್ ಟೇಕಿಂಗ್ ಬ್ಯಾಕಪ್ ಇನ್ ಸಮ್ ಪೆನ್ ಡ್ರೈವ್ ಆಗಿರ್ಲಿ ಆರ್ ಸಮ್ ಕ್ಲೌಡ್ ಆಗಿರ್ಲಿ, ಸಮ್ವೇರ್ ಐ ಆಮ್ ಟೇಕಿಂಗ್ ಬ್ಯಾಕಪ್. ಆಯ್ತಾ? ದೆನ್ ನನ್ನ ಮೊಬೈಲ್ ಕಲ್ದೋದ್ರು ನನ್ನ ಹತ್ರ ಏನಿದೆ, ಬ್ಯಾಕಪ್ ಇದೆ. ನಾನು ಹೊಸ ಮೊಬೈಲ್ ಕೊಂಡ್ಕೊಂತೀನಿ, ಅದ್ರನ್ನ ನಾನು ಏನ್ ಮಾಡ್ಬೋದು? ರೀಸ್ಟೋರ್ ಮಾಡ್ಬೋದು ಅಲ್ವಾ? ದಿಸ್ ಈಸ್ ಹೌ ದ ಬ್ಯಾಕಪ್ ಅಂಡ್ ರಿಕವರಿ ವರ್ಕ್ಸ್. ಅದೇ ತರ ನೀವು AWS ಅಲ್ಲಿ ಏನೇ ಆಕ್ಟಿವಿಟಿ, ಇಂಡಸ್ಟ್ರಿಯಲ್ಲಿ ರಿಯಲ್ ಟೈಮ್ ಅಲ್ಲಿ ಏನೇ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂತಂದ್ರೆ, ನಿಮ್ಮ ಜಾಬ್ ಸೇಫ್ ಇರಬೇಕು ಅಂತೇಳಿ ನಿಮಗಿದ್ರೆ ನೀವೇನ್ ಮಾಡ್ಬೇಕು? ಏನೇ ಆಕ್ಟಿವಿಟಿ ಮಾಡ್ಬೇಕು, ಫಸ್ಟ್ ನೀವೇನ್ ಮಾಡ್ಬೇಕು? ಮ್ಯಾನ್ಯುವಲ್ ಬ್ಯಾಕಪ್ ತಗೋಬೇಕು ಅವತ್ತು ಡೇಟ್ಗೆ. ಆಯ್ತಾ? ಅವತ್ತು ಡೇಟ್ ಕೊಟ್ಬಿಟ್ಟು ಒಂದು ಬ್ಯಾಕಪ್ ತಗೊಳ್ಳಿ. ಆಯ್ತಾ? ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿ, ಈ ಸರ್ವರ್ ಒಳಗಡೆ ರೀಸ್ಟಾರ್ಟ್ ಮಾಡಿ. ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆನಾ? 1 ಡೇ ಬಿಟ್ಬಿಡಿ ಬ್ಯಾಕಪ್ ನ. 2 ಡೇಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆನಾ? ಫೈನ್. ವರ್ಕ್ ಆಗಿಲ್ಲ ಅಂತಂದ್ರೆ ನಮ್ಮ ಹತ್ರ ಬ್ಯಾಕಪ್ ಇದೆ, ಇದರಿಂದ ನಾನು ಹೊಸ EC2 ಮಿಷನ್ ನಾನು ಕ್ರಿಯೇಟ್ ಮಾಡ್ಬೋದು, ಅಂದ್ರೆ ರಿಕವರಿ ಮಾಡ್ಬೋದು. ದಟ್ ಮೀನ್ಸ್ ನಿಮ್ ಜಾಬ್ ಸೇಫಾ ಹೋಗುತ್ತಾ? ನೀವು ಬ್ಯಾಕಪ್ ತೆಗ್ದಿಲ್ಲ, ಏನೋ ಮಾಡ್ಬಿಟ್ರೆ ಇದರಲ್ಲಿ ಏನೋ ಆಯ್ತು ಸರ್ವರ್, ಏನಾಗುತ್ತೆ ನಿಮ್ ಜಾಬ್ಗೆ? ಗೆಟ್ ಔಟ್ ಅಂತಾರೆ. ನೋ ಪ್ರಾಬ್ಲಮ್. ನೀವು ಹೋದ್ರೆ ಇನ್ನೊಬ್ರು ಕರೆಕ್ಟ್ ಆಗಿ ಕೆಲಸ ಮಾಡೋರು ಹೈರ್ ಮಾಡ್ಕೊಂತಾರೆ ಅವರು. ನೀವು ಇರ್ಲೇಬೇಕು ಅಂತ ಏನೂ ಇಲ್ಲ ಕಂಪನೀಸ್ ಅಲ್ಲಿ. ಸೊ ಮೇಕ್ ಶೋರ್ ವಾಟ್ ಎವರ್ ಯು ಡೂ, ಯು ಫಾಲೋ ಯುವರ್ ಓನ್ ಗವರ್ನೆನ್ಸ್. ಅಂದ್ರೆ ಯು ಹ್ಯಾವ್ ಟು ಬಿ ಸಮ್ ರೂಲ್ಸ್. ನಿಮಗೆ ಆಗಿರೋ ಒಂದು ರೂಲ್ಸ್ ಇರ್ಬೇಕು, ಇದು ಮಾಡಿಲ್ಲಂಗೆ ಈ ಸ್ಟೆಪ್ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನೀವೇನೇ ಸರ್ವರ್ ಒಳಗಡೆ ಮಾಡಿಫೈ ಮಾಡ್ತಿದ್ದೀರಾ ಇಂಡಸ್ಟ್ರಿ ಒಳಗಡೆ ಅಂತಂದ್ರೆ, ಅವತ್ತು ಅರ್ಲಿ ಮಾರ್ನಿಂಗ್ ಒಂದು ಬ್ಯಾಕಪ್ ತಗೊಂಡು ಇಟ್ಕೊಳ್ಳೋದು ಒಳ್ಳೇದು. ಏನಕ್ಕೆ ಅಂತಂದ್ರೆ ನಮ್ ಜಾಬ್ ಸೇಫ್ ಇರಬೇಕು. ನಾವೇನಾದ್ರೂ ಮೆಸ್ಅಪ್ ನಾವೇ ತಾನೇ ಲಾಗಿನ್ ಆಗಿರೋದು, ಬೇರೆಯವ್ರು ಲಾಗಿನ್ ಆಗ್ಬಿಟ್ಟು ಏನಾದ್ರು ಮಾಡ್ಬಿಟ್ಟು ನಮ್ಮ ಮೇಲೆ ಕೂಡ ಆಗ್ಬೋದು. ಏನಕ್ಕೆ? ನಾವು ಲಾಗಿನ್ ಆಗಿದ್ದೀವಿ. ಲಾಕ್ಸ್ ಏನಾದ್ರು ಇದ್ರೆ ಫೈನ್, ಲಾಕ್ಸ್ ಇಲ್ಲ ಅಂತಂದ್ರೆ ಇಟ್ ಕಮ್ಸ್ ಆನ್ ಅಸ್ ಓನ್ಲಿ. ಏನಕ್ಕೆ? ನಾವೇ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ಸ್, ನಾವೇ ಮೇಂಟೈನ್ ಮಾಡ್ತಾರೋ ಸರ್ವರ್ಸ್ ನ, ಅಲ್ವಾ? ಸೊ ನಾವೆಲ್ಲ ಇನ್ಚಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಇದೀವಿ ಅಂತಂದ್ರೆ, ಒಂದು VPC ನಾವ್ ಇನ್ಚಾರ್ಜ್ ತಗೊಂಡ್ ಮಾಡ್ತಿದೀವಿ ಅಂತಂದ್ರೆ ಅದ್ರೊಳಗಡೆ ಏನೇ ಆಗಿದ್ರು ನಾವು ರೆಸ್ಪಾನ್ಸಿಬಿಲಿಟಿ ಇರ್ತೀವಿ. ಸೊ ಫಸ್ಟ್ ಯು ಹ್ಯಾವ್ ಟು ಟೇಕ್ ದ ಬ್ಯಾಕಪ್. ಯಾವ ತರ ಸರ್ ಒಂದು ಸರ್ವರ್ ನ ಬ್ಯಾಕಪ್ ತಗೊಳ್ಳೋದು ಅಂತೇಳಿ ನೀವು ಹೇಳ್ಬೋದು. ಅದು ಯಾವ ತರ ಸರ್ ಅಂತಂದ್ರೆ, ಲೆಟ್ ಮಿ ಶೋ ಯು. ಗಿವ್ ಮಿ ಎ ಮಿನಿಟ್, ಒಂದೇ ಒಂದು ನಿಮಿಷ. ಐ ವಾಂಟ್ ಟು ಕಾಪಿ ಸಮಥಿಂಗ್. ಮೇಲ್ ಬಂದಿದೆ, ಐ ವಿಲ್ ಕಾಪಿ ದಟ್ ಅಂಡ್ paste in notepad and I'll continue. Just a minute guys. So backup ಅನ್ನೋದು ಎಷ್ಟು ಇಂಪಾರ್ಟೆಂಟು ಯು ಹ್ಯಾವ್ ಟು ಥಿಂಕ್. ಏನೇ ಆಗಿರ್ಲಿ, ನೀವೇನೇ ಮಾಡ್ತಿದ್ದೀರಾ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಯು ಹ್ಯಾವ್ ಟು ಹ್ಯಾವ್ ದಟ್ ಸೆನ್ಸ್ ಆಫ್
ಟೇಕಿಂಗ್ ಬ್ಯಾಕಪ್. ಏನಕ್ಕೆ ಅಂತಂದ್ರೆ ಇಫ್ ಸಮಥಿಂಗ್ ಗೋಸ್ ರಾಂಗ್, ಯಾರ ಮೇಲೆ ಬರ್ತಾರೆ ಅವರು? ನಿಮ್ ಮೇಲೆನೆ ಸರ್ ಬರೋದು, ಇನ್ ಯಾರ ಮೇಲೇನು ಹೋಗಲ್ಲ ಅವರು. ಸೊ ಮೇಕ್ ಶೋರ್ ಯು ಹ್ಯಾವ್ ಎ ಪ್ರಾಪರ್ ದಿಸ್ ಥಿಂಗ್. ಓಕೆ, ಮೇಕ್ ಶೋರ್ ಯು ಹ್ಯಾವ್ ಎ ಪ್ರಾಪರ್ ಲಾಕ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಥಿಂಕ್ ಟ್ವೈಸ್ ಬಿಫೋರ್ ಯು ಡೂ ಎನಿಥಿಂಗ್. ಆಯ್ತಾ? ಥಿಂಕ್ ಟ್ವೈಸ್ ಬಿಫೋರ್ ಯು ಡೂ ಎನಿಥಿಂಗ್. ಸೊ ಅದ್ರ ಮಾಡೋಕ್ಕಿಂತ ಮುಂಚೆ ನಾವು ಯಾವ ತರ ಬ್ಯಾಕಪ್ ತಗಂತೀವಿ ಅಂತಂದ್ರೆ, ನಮ್ಮ ಹತ್ರ ಒಂದು ಸರ್ವರ್ ಇರ್ಬೇಕಲ್ಲ ಬ್ಯಾಕಪ್ ತಗೋಬೇಕು ಅಂತಂದ್ರೆ. ಕಾಣಿಸ್ತಿದ್ದೇನೆ ಎಲ್ಲರಿಗೂ ನನ್ನ ಎಸ್ ಸರ್. ಎಸ್ ಸರ್. ಫೈನ್. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ, ಒಂದು EC2 ಮಿಷನ್ ಕ್ರಿಯೇಟ್ ಮಾಡ್ತೀನಿ ಮ್ಯಾನ್ಯಲ್ ಆಗಿ. ಆಯ್ತಾ? ನಾನೊಂದು EC2 ಮಿಷನ್ ಕ್ರಿಯೇಟ್ ಮಾಡ್ಬಿಟ್ಟು, ಯಾಕೆ ಇಷ್ಟು ಸ್ಲೋ ಇದೆ ಇವತ್ತು ಇಂಟರ್ನೆಟ್ ನಂದ? I'll check my internet speed. I don't know why it's very slow. Okay, it's good only, right? Okay, no problem. ಈಗ ಇನ್ಸ್ಟೆನ್ಸ್ ಒಂದು ಕ್ರಿಯೇಟ್ ಮಾಡ್ತೀನಿ. ಡಿಫಾಲ್ಟ್ VPC ಎಲ್ಲ ಕ್ರಿಯೇಟ್ ಮಾಡೋದು ಮತ್ತೆ ಮತ್ತೆ ಹೇಳ್ಕೊಡಲ್ಲ ನಾನು. ನನ್ನ ಹತ್ರ ಒಂದು ಡಿಫಾಲ್ಟ್ VPC ಇದೆ, ಅದರೊಳಗಡೆ ನಾನು ಒಂದು ಲಾಂಚ್ ಮಾಡ್ತೀನಿ ಇನ್ಸ್ಟೆನ್ಸ್ ನ. ಆಯ್ತಾ? ನೋ ಪ್ರಾಬ್ಲಮ್. ನಿಮ್ಗೆಲ್ಲರಿಗೂ ಗೊತ್ತು VPC ಅಂದ್ರೆ ಏನು ಹೆಂಗೆ ಅಂತೇಳಿ. ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂಡ್ ಯು ಆರ್ ವೆರಿ ಸ್ಟ್ರಾಂಗ್ ಇನ್ ಇಟ್. ನಾನೊಂದಿಷ್ಟು ಅಸೈನ್ಮೆಂಟ್ ಕೊಡ್ತೀನಿ ನಿಮಗೆ. ಇದಕ್ಕೆ ನಾನು EC2 ಪ್ರಾಡ್ ಅಂತೇಳಿ ಕೊಡ್ತೀನಿ, ಅಂದ್ರೆ ಪ್ರೊಡಕ್ಷನ್ ಅಂತೇಳಿ ಕೊಟ್ಟೆ. ಲೆನೆಕ್ಸ್ ಸರ್ವರ್ ತಗೊಂಡೆ. ಕೀಪರ್ ನನ್ನ ಹತ್ರ ಯಾವ್ದಿದೆ? 41 ನೈಟ್ ಇದೆ ತಾನೇ, ನಿಮ್ ಮುಂದೆನ ನಾನು ಕ್ರಿಯೇಟ್ ಮಾಡಿರೋದು. ಅದೇ ತರ VPC ಒಂದು ಡಿಫಾಲ್ಟ್ VPC ಇದೆ, ಒಂದು ಪಬ್ಲಿಕ್ ಸಬ್ನೆಟ್ ಇದೆ, ಎಲಾಸ್ಟಿಕ್ IP ಅಡ್ರೆಸ್ ಬೇಕಾಗುತ್ತೆ. ಇದು ಬಂದ್ಬಿಟ್ಟು EC2 ಪ್ರಾಡ್ ಅಂತೇಳಿ ಕೊಡ್ಲಾ ಹೆಸರು. ಇದ್ರೊಳಗಡೆ SSH ಒಂದೇ ಇದೆ. ನಾನೇನ್ ಮಾಡ್ತೀನಿ, ಇನ್ನೊಂದು ರೂಲ್ ಯಾವ್ದು ಆಡ್ ಮಾಡ್ಲಿ? HTTP ಆಡ್ ಮಾಡ್ಲಾ? ಹಾ, ವೆಬ್ಸೈಟ್ ಯಾವ ತರ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಇವತ್ತು ಕೂಡ ನಿಮ್ಗೆ. 0 ಮಾಡ್ತೀನಿ. ಈಗ ಒಂದು ಸ್ಕ್ರಿಪ್ಟ್ ಇದೆ ಸರ್ ನನ್ನ ಹತ್ರ, ಏನ್ ಗೊತ್ತಾ? ನೋಟ್ ಪ್ಯಾಡ್ ಓಪನ್ ಮಾಡ್ಬಿಟ್ಟು, ಐ ಯೂಸ್ ಟು ಹ್ಯಾವ್ ಒನ್ ಸ್ಕ್ರಿಪ್ಟ್. ಇದು ಶೆಲ್ ಸ್ಕ್ರಿಪ್ಟಿಂಗ್ ಯೂಸ್ ಮಾಡ್ಕೊಳ್ಳುತ್ತೆ. ಏನ್ ಇನ್ಸ್ಟಾಲ್ ಮಾಡ್ತಿದ್ದೆ? ಫಸ್ಟ್ ಲೈನ್ ಏನಿದು? ಅಪಾಚಿನ ಇನ್ಸ್ಟಾಲ್ ಆಗ್ತಿದೆ. ಸೆಕೆಂಡ್ ಲೈನ್ ಏನು? systemctl ಸ್ಟಾರ್ಟ್ ಅಪಾಚಿ ಎನೇಬಲ್ ಮಾಡ್ತಾ ಇದೆ. ಅದೇ ತರ ಈ ಡೈರೆಕ್ಟರಿಯಲ್ಲಿ ಒಂದು index.html ಫೈಲ್ ಅಂತೇಳಿ ಕ್ರಿಯೇಟ್ ಮಾಡ್ಬಿಟ್ಟು ಆಟೋಮೆಟಿಕ್ ಆಗಿ ಇದ್ರೊಳಗಡೆ ಒಂದು ಕಂಟೆಂಟ್ ಕೊಡ್ತಾ ಇದೆ. ಗಾಟ್ ಇಟ್? ಅರ್ಥ ಆಯ್ತು? ಸೊ ನಾನು EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಯೂಸರ್ ಡೇಟಾದಲ್ಲಿ ನಾನು ಇದು ಕೊಟ್ಬಿಟ್ರೆ ಏನಾಗ್ತದೆ, ಸರ್ವರ್ ಬೂಟ್ ಆಗ್ಬೇಕಾದ್ರೆ ಇದೆಲ್ಲ ಸ್ಕ್ರಿಪ್ಟ್ ರನ್ ಆಗ್ಬಿಟ್ಟು ನನಗೆ ಏನ್ ಬರುತ್ತೆ? ಔಟ್ಪುಟ್ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ. ಈಗ ಬಂದ್ಬಿಟ್ಟು ಇಲ್ಲಿ HTTP ಎನೇಬಲ್ ಮಾಡಿದೀನಿ, ಕಾಣಿಸ್ತಿದ್ದಾನೆ ಎಲ್ಲರಿಗೂ? ಎಸ್ ಸರ್. ಸೊ ಇಲ್ಲಿ ಎನೇಬಲ್ ಮಾಡಿದೀನಿ. ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಕೆಳಗಡೆ ಬಂದ್ಬಿಟ್ಟು ಅಡಿಷನಲ್ ಲೈಕ್ ಡೀಟೇಲ್ಸ್ ಬಂದ್ಬಿಟ್ಟು ಕೆಳಗಡೆ ಅಡ್ವಾನ್ಸ್ ಡೀಟೇಲ್ಸ್ಗೆ ಕೆಳಗಡೆ ಇರುತ್ತೆ ಕಂಪ್ಲೀಟ್. ಇದನ್ನ ಯೂಸರ್ ಡೇಟಾ ನಾನು ಸ್ಕ್ರಿಪ್ಟ್ ಫೈಲ್ ನ ಇಲ್ಲಿ ಲೋಡ್ ಮಾಡಬಹುದು, ಇಲ್ಲ ನಾನು ಕಾಪಿ ಪೇಸ್ಟ್ ಮಾಡಬಹುದು. ಕ್ಲಿಯರ್? ಅರ್ಥ ಆಯ್ತು? ಇಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇರೋದು ನಾನು ಕಾಪಿ ಪೇಸ್ಟ್ ಕೂಡ ನಾನು ಮಾಡಬಹುದು. ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡಿದೆ, ಎವ್ರಿಥಿಂಗ್ ಇಸ್ ಫೈನ್. ಇದು ರನ್ ಆಗುತ್ತೆ. ಫಸ್ಟ್ EC2 ಮಿಷನ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದು ರನ್ ಆಗುತ್ತೆ. ತೋರಿಸ್ತೀನಿ. ರನ್ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ, ನಾವು ಮ್ಯಾನ್ಯಲ್ ಹೋಗಿ ಇನ್ಸ್ಟಾಲ್ ಮಾಡೋದ. ಬಟ್ ದಿಸ್ ಇಸ್ ಒನ್ ಆಪ್ಷನ್ ಐ ವಾಂಟ್ ಟು ಶೋ ಯು. ಆಯ್ತಾ? ಅದಾಗಿದ್ಮೇಲೆ ವ್ಯೂ ಆಲ್ ಇನ್ಸ್ಟೆನ್ಸ್ ಬಂದ್ರೆ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಏನಕ್ಕೆ? ಆ ಸ್ಕ್ರಿಪ್ಟ್ ಎಲ್ಲ ರನ್ ಆಗಿ ಇನ್ಸ್ಟೆನ್ಸ್ ಬೂಟ್ ಅಪ್ ಆಗೋಕ್ಕೆ ಮಿನಿಮಮ್ ಲೈಕ್ 60 to 2 minutes, ಐ ಮೀನ್ 60 seconds to 150 seconds ಆಗಿ ಆಗುತ್ತೆ. ವಿ ಆಲ್ ನೋ, ಆಸ್ ವಿ ಆಲ್ ನೋ ಅಲ್ವಾ? ಲೆಟ್ಸ್ ವೇಟ್. ಯಾಕೆ ಇಷ್ಟು ಟೈಮ್ ಆಗ್ತದೆ? ಫೈನ್, ಕ್ರಿಯೇಟ್ ಆಯ್ತು.
ಕ್ರಿಯೇಟ್ ಆಗಿದೆ. ಈಗ ಇದಕ್ಕೆ ನಾನು ಲಾಗಿನ್ ಆಗ್ತೀನಿ. ಯಾವ ತರ ಲಾಗಿನ್ ಆಗಿ ಚೆಕ್ ಮಾಡ್ತೀನಿ? ಲಾಗಿನ್ ಆಗಿ ಚೆಕ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಕ್ರಿಪ್ಟ್ ರನ್ ಆಗಿದೆ ಇಲ್ಲ ಅಂತೇಳಿ ನಾನು HTTP ಆಲ್ರೆಡಿ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಎನೇಬಲ್ ಮಾಡಿದ್ದೀನಲ್ವಾ, ಕೊಡ್ತೀನಿ. ಬರುತ್ತಾ ಇಲ್ಲ ನೋಡೋದು. ಬಂದ್ರೆ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಇನ್ಸ್ಟಾಲ್ ಆಗಿದ್ದಾನ ದಿಸ್ ಇಸ್ ಮೈ ವೆಬ್ ಸರ್ವರ್ ಇಂಡಿಯಾ ಅಂತೇಳಿ ಬಂತಾ? ನೀವೆಲ್ಲರೂ ಚೆಕ್ ಮಾಡಿ. ನಿಮ್ಗೆಲ್ಲ ಅಂದ್ರೆ ಸ್ಕ್ರಿಪ್ಟ್ ರನ್ ಆಗಿದೆ. ಈ ಸ್ಕ್ರಿಪ್ಟ್ ನಾನು ನಿಮಗೆ ಕಳಿಸ್ತೀನಿ. ಆ ಸ್ಕ್ರಿಪ್ಟ್ ಯಾರಾದ್ರೂ ಗ್ರೂಪ್ ಅಲ್ಲಿ ಹಾಕಿ, ಸೊ ದಟ್ ವಿಲ್ ಬಿ ಹ್ಯಾವಿಂಗ್ ಎ ಹ್ಯಾಂಡಿ ವಿತ್ ಯು. ನಾವು ಹೋಗಿ ಹೋಗಿ ಮತ್ತೆ ಮತ್ತೆ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಈ ಸ್ಕ್ರಿಪ್ಟ್ ರನ್ ಮಾಡಿದ್ರೆ ಸಾಕು. ಕ್ಲಿಯರ್? ಅರ್ಥ ಆಯ್ತು? Yes. ಸೊ ನಾವು ಒಳಗಡೆ ಲಾಗಿನ್ ಆಗಿ ಇನ್ಸ್ಟಾಲ್ ಮಾಡಿ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸ್ಕ್ರಿಪ್ಟ್ ರನ್ ಮಾಡಿದ್ರೆ ಸಾಕು. ನಿಮ್ಗೆಲ್ಲರಿಗೂ ಈ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಬರುತ್ತೆ. ನಾನೇನೋ ತಿಕ್ಲು ನನ್ನ ಮಗ ಇದರಲ್ಲಿ ನಾನು ಲಾಗಿನ್ ಆಗ್ಬಿಟ್ಟು ಸಮಥಿಂಗ್ ನಾನೇನೋ ಕ್ರಿಯೇಟ್ ಮಾಡ್ತೀನಿ ಆರ್ ಸಮಥಿಂಗ್ ಏನೋ ಮಾಡ್ತೀನಿ. ಸಮಥಿಂಗ್ ಏನೋ ಮಾಡ್ಬಿಟ್ಟು ನಾನು ಈ ಸಿಸ್ಟಮ್ನ ರೀಸ್ಟಾರ್ಟ್ ಮಾಡ್ತೀನಿ. ಆರ್ ರೀಸ್ಟಾರ್ಟ್ ಮಾಡಕ್ ಹೋಗ್ಬಿಟ್ಟು ಏನ್ ಮಾಡ್ಬಿಡ್ತೀನಿ? ಟರ್ಮಿನೇಟ್ ಮಾಡ್ಬಿಡ್ತೀನಿ. ಏನಾಗುತ್ತೆ ಟರ್ಮಿನೇಟ್ ಮಾಡಿದ್ರೆ? ಹೋಗುತ್ತೆ. ಅಲ್ವಾ? ಅಂದ್ರೆ ಬ್ಯಾಕಪ್ ಇಲ್ಲ ನನ್ನ ಹತ್ರ. ಈಗ ಈ ಸರ್ವರ್ ಇದೆ, ಬ್ಯಾಕಪ್ ಎಲ್ಲಿ ಸರ್ವರ್ದು? ಈಗ ಯಾವುದೇ EC2 ಮಿಷಿನ್ಗೆ ಏನಿರುತ್ತೆ ಅಂತ ಹೇಳಿದ್ದೀನಿ ನಾನು? ಸೆಕ್ಯೂರಿಟಿ ಗ್ರೂಪ್ Security group. ಅಂಡ್ EBS ವಾಲ್ಯೂಮ್ ಅಂತೇಳಿ ಕರಿತೀವಿ. EBS ವಾಲ್ಯೂಮ್ ಅಂದ್ರೆ ಏನು? ಯಾವುದೇ ಲ್ಯಾಪ್ಟಾಪ್ ಕೊಂಡ್ಕೋಬೇಕು ಅಂತಂದ್ರೆ ನಿಮ್ಗೆ ಹಾರ್ಡ್ ಡಿಸ್ಕ್ ಬೇಕೇ ಬೇಕು. ಹಾರ್ಡ್ ಡಿಸ್ಕ್ ಆರ್ SSD. ಅಲ್ಲಿ ನಿಮ್ಮ OS ರಿಲೇಟೆಡ್ ಫೈಲ್ಸ್ ಎಲ್ಲ ಸೇವ್ ಆಗಿರುತ್ತೆ ಅಲ್ವಾ? ಆಲ್ ರಿಲೇಟೆಡ್ ಫೈಲ್ಸ್. ಹಾರ್ಡ್ ಡಿಸ್ಕ್, ಡಿಸ್ಕ್ ಅಂತೇಳಿ ಕರಿಬೋದಾ ಇದನ್ನ ನಾವು? ಇದನ್ನ OS ಡಿಸ್ಕ್ ಅಂತೇಳಿ ಕರಿಬೋದಾ? ರೈಟ್? ನೀವು ಒಂದು ಸರ್ವರ್ನ ಬ್ಯಾಕಪ್ ತಗಂತೀರಾ ಅಂತಂದ್ರೆ ಇದು OS ಲೆವೆಲ್ ಬ್ಯಾಕಪ್ ತಗೊಂಡು ಒಂದ್ ಹತ್ರ ಪ್ಲೇಸ್ ಮಾಡುತ್ತೆ. ಎಲ್ಲಿ ಸೇವ್ ಮಾಡುತ್ತೆ? ಇಮೇಜಸ್ ಅಲ್ಲಿ, AMIs. ಅರ್ಥ ಆಯ್ತಾ? ನೀವೊಂದು EC2 ಮಿಷಿನ್ ನೀವು ಬ್ಯಾಕಪ್ ತಗಂತಿದ್ದೀರಾ ಅಂತಂದ್ರೆ ಅದು OS ಲೆವೆಲ್ ಬ್ಯಾಕಪ್ ತಗೊಳುತ್ತಂದೆ. OS ಲೆವೆಲ್ ಅಂತಂದ್ರೆ OS ಒಳಗಡೆ ಏನೆಲ್ಲ ಇನ್ಸ್ಟಾಲ್ ಆಗಿದೆ, ಯಾವ ಫೈಲ್ ಕ್ರಿಯೇಟ್ ಮಾಡಿದಿರಾ, ಯಾವ ಫೈಲ್ ಮಾಡಿಫೈ ಮಾಡಿದ್ದೀನಿ ನಾನು HTML ಅಲ್ಲಿ. ಆ index.html ಫೈಲ್ ಅಂತೇಳಿ ಕ್ರಿಯೇಟ್ ಮಾಡಿದ್ದೀನಿ. ಆ OS ಸ್ಲಾಶ್ ಒಳಗಡೆ OS ರಿಲೇಟೆಡ್ ಫೈಲ್ಸ್ ಎಲ್ಲ ಏನ್ ಮಾಡುತ್ತೆ? ಒಂದು ಈ ಈ ಡಿಸ್ಕ್ ಅನ್ನೋದನ್ನ ಬ್ಯಾಕಪ್ ತಗೊಳುತ್ತೆ. ಕಂಪ್ಲೀಟ್ EC2 ಮಿಷಿನ್ ಬ್ಯಾಕಪ್ ತಗೊಳಲ್ಲ. ಓನ್ಲಿ ದಿಸ್ ಪಾರ್ಟ್ ಇಟ್ ವಿಲ್ ಟೇಕ್ ಬ್ಯಾಕಪ್. ಕ್ಲಿಯರ್? Yes. ಅರ್ಥ ಆಯ್ತು? ತಗೊಂಡು Yes. ಎಲ್ಲಿ ಸೇವ್ ಆಗಿರುತ್ತೆ? AMIs ಅಂದ್ರೆ ಅಮೆಜಾನ್ ಮಿಷಿನ್ಸ್. ಗಿವ್ ಮಿ ಅ ಮಿನಿಟ್. ಚಪ್ಪಪ್ಪ. ಹಲೋ ಹಲೋ, am I Yes, audible? Sorry, it was sir. personal call. It is important. I have to go to hospital at 9:30 or around. I have appointment, so I have to ಅವ್ರು ಕಾಲ್ ಮಾಡಿದ್ರು ನಮ್ಮ ಫ್ರೆಂಡ್. ಫೈನ್, ಲೀವ್ ಅಬೌಟ್ ಇಟ್. ಈಗ ಒಂದು ಬ್ಯಾಕಪ್ ತಗೋಬೇಕು ಅಂತಂದ್ರೆ EC2 ಮಿಷನ್ಗೆ, EC2 ಮಿಷನ್ ಅಂದ್ರೆ ಏನು? ಇಟ್ಸ್ ಅ ಸರ್ವರ್. ಸರ್ವರ್ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಎ ಫೈರ್ ವಾಲ್, ಸ್ಟೋರೇಜ್, ಇಲ್ಲಿ ರ್ಯಾಮ್, ಇಲ್ಲಿ CPU. ಇದೆಲ್ಲ ತಗೊಳಲ್ಲ ಬ್ಯಾಕಪ್. ರ್ಯಾಮ್ CPU ನಾವು ಹೆಂಗ್ ಬೇಕಂದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ವೇರ್ ಆಸ್ EBS ವಾಲ್ಯೂಮ್ ಅಂತಂದ್ರೆ ಇದು ಡಿಸ್ಕ್ ಅಂತೇಳಿ ಕರಿಬಹುದು ನಾವು. ಎಲಾಸ್ಟಿಕ್ ಬ್ಲಾಕ್ ಸ್ಟೋರೇಜ್ ಅಂತೇಳಿ ಕರಿತೀವಿ ಫುಲ್ ಫಾರ್ಮ್. ಇದ್ರ ಬಗ್ಗೆ ಸಪರೇಟ್ ಕ್ಲಾಸ್ ಇದೆ. ಯು ಡೋಂಟ್ ವರಿ. ಆಸ್ ಆಫ್ ನಾವು ಅಂಡರ್ಸ್ಟ್ಯಾಂಡ್, ನೀವೊಂದು ಸರ್ವರ್ನ ಬ್ಯಾಕಪ್ ತಗಂತಿದ್ದೀರಾ ಅಂತಂದ್ರೆ ಅದು ಡಿಸ್ಕ್, ಒಂದು ಡಿಸ್ಕ್ ಕಂಪ್ಲೀಟ್ ಆಗಿ OS ಲೆವೆಲ್ ಬ್ಯಾಕಪ್ ತಗೊಳುತ್ತೆ. ಅರ್ಥ ಆಯ್ತಾ? OS ಒಳಗಡೆ ಏನೆಲ್ಲ ಇದೆ ಎಲ್ಲ ಬ್ಯಾಕಪ್ ತಗೊಳುತ್ತೆ. ಅರ್ಥ ಆಯ್ತಾ? ತಗೋಬಿಟ್ಟು ಇಲ್ಲಿ ಈಗ ಗೂಗಲ್ ಫೋಟೋಸ್ ಹೋದ್ರೆ ಬರೀ ಫೋಟೋಸ್ ಅಂದೇ ಬ್ಯಾಕಪ್ ತಗೊಳುತ್ತೆ ಅಲ್ವಾ? ಅದೇ ತರ ನಮ್ದು ಈ EC2 ಮಿಷನ್ ಬ್ಯಾಕಪ್ ತಗೊಂಡ್ರೆ ಬರೀ ಡಿಸ್ಕ್ ಒಂದೇ, ಕಂಪ್ಲೀಟ್ ಡಿಸ್ಕ್ ನ ಬ್ಯಾಕಪ್ ತಗೊಂಡು ಎಲ್ಲಿ ಸೇವ್ ಆಗುತ್ತೆ? AMIs ಅಂತೇಳಿ ಕರಿತೀವಿ. ಅಮೆಜಾನ್ ಮಿಷಿನ್ ಇಮೇಜಸ್ ಅಂತೇಳಿ ಕರಿತೀವಿ. ಇದನ್ನ ನಾವು ಇಮೇಜಸ್ ಅಂತೇಳಿ ಕರಿತೀವಿ. ಇಲ್ಲೋಗಿ ಚೆಕ್ ಮಾಡೋದು ಏನಾದ್ರೂ ಇಮೇಜಸ್ ಇದಾವ ಅಂತೇಳಿ. ಏನಾದ್ರೂ ಇರ್ಬೋದು. ನನ್ನ ಹತ್ರ ಹೋಲ್ಡ್ ಏನೂ ಇಲ್ಲ. ಯು ಡು ನಾಟ್ ಹ್ಯಾವ್. ಸೊ ನನ್ನ ಹತ್ರ ಒಂದು ಸರ್ವರ್ ಇದೆ, ಇದು ತಾನೇ. ಇದನ್ನ ಯಾವ ತರ ಬ್ಯಾಕಪ್ ತಗೊಳ್ಳೋದು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. AWS ಅಲ್ಲಿ ನಾವು ಹೋಗ್ಬಿಟ್ಟು ಕೋಡ್ ಏನು ಬರೀತಾ ಇಲ್ಲ. ಯಾರೋ ಬರ್ದು ನಾವು ಹೋಗಿ ಕ್ಲಿಕ್ ಬ್ಯಾಕಪ್. ಇಲ್ಲಿ ನೋಡಿ, ಇದು ಕ್ಲಿಕ್ ಮಾಡಿದೀನಿ, ಆಕ್ಷನ್ಸ್ ಬರ್ತೀನಿ. ಆಯ್ತಾ? ಇಲ್ಲೇನಿದೆ? ಇಮೇಜಸ್ ಅಂತೇಳಿ ಕಾಣಿಸ್ತಿದ್ದಾನೆ. ಇಮೇಜ್ ಬರ್ತೀನಿ, ಕ್ರಿಯೇಟ್ ಇಮೇಜ್ ಅಂದ್ರೆ ಒಂದು ಫೋಟೋ ತಗೊಂತಾ ಇದ್ದೀನಿ. ಈಗ EC2 ಮಿಷನ್ ತಾಜ್ ಮಹಲ್ ಅಲ್ಲಿ ಇದೆ. ಫೋಟೋ ತಗೊಂಡ್ರೆ ಬ್ಯಾಕ್ ಗ್ರೌಂಡ್ ತಾಜ್ ಮಹಲ್ ಬರುತ್ತಾ, ಮೈಸೂರು ಪ್ಯಾಲೇಸ್ ಬರುತ್ತಾ? Taj Mahal. ತಗಂತಾ ಇದೀನಿ ಸರ್. ಈಗ ನಾನ್ ನೋಡಿ ಇದ್ರನ್ನ ನಾನು ಏನಂತ ಕೊಡ್ಲಿ? ಬ್ಯಾಕಪ್ ಅಂತ ಹೇಳಿ ಕೊಟ್ಬಿಟ್ಟು ಇವತ್ತು ಡೇಟ್ ಕೊಡ್ಲಾ? ಹ್ಮ್ Yes, sir. Yes, sir. ನಾನು 3 ಕೆಲಸ ಮಾಡ್ತಾ ಇಲ್ಲ, ಸೊ ನೋ ಪ್ರಾಬ್ಲಮ್. 24 ಅಲ್ವಾ? ನನಗೆ ಏನಕ್ಕೆ 3 ಬೇಕು? ಓಕೆ, One, sir. ಒನ್ January. ಫೆಬ್ರವರಿಗೆ ಹೋಗೋದು ಬಿಡಿ, ಪರವಾಗಿಲ್ಲ. Yes. ಬೇಡ, Okay. ಫೈನ್.
ಆಯ್ತಾ. ಡಿಸ್ಕ್ರಿಪ್ಷನ್ ಈ ತರ ಕೊಡ್ಬೋದು, ಯಾವಾಗ ಡಿಸ್ಕ್ರಿಪ್ಷನ್, ಏನಕ್ಕೆ ಬ್ಯಾಕಪ್ ತಗಂತಿದ್ದೀನಿ, ಯಾವ ಟೈಮಿಗೆ ತಗಂತಿದ್ದೀನಿ ಕೂಡ ಕೊಡ್ಬೋದು. ಹೆಂಗೋ ಬ್ಯಾಕಪ್ ತಗೊಂಡು ಟೈಮ್ ಎಲ್ಲ ಬರುತ್ತೆ, ಬಟ್ ಸೇಫರ್ ಸೈಡ್ ನಾಡು ತಗಂತಾ ಇದೀನಿ. ಸರ್ವರ್ ಹೆಸರು ಕೊಡಿ ಇಲ್ಲಿ. ಇಲ್ಲೇನೋ ಪ್ರಾಡ್ ಸರ್ವರ್ ಅಲ್ವಾ, ಸರ್ವರ್ ಹೆಸರು ಕೊಡಿ, ಪರವಾಗಿಲ್ಲ, ನಿಮ್ಗೆ ನೆನಪಿಗಿರುತ್ತೆ. ಇದು ಇನ್ಸ್ಟೆನ್ಸ್ ಐಡಿ ಬ್ಯಾಕಪ್ ತಗಂತಿದ್ದೀನಿ. ನೋ ರಿಬೂಟ್ ಅಂದ್ರೆ ಏನು, ಏನಾಗಿರುತ್ತೆ, ನೀವು ಇನ್ಸ್ಟೆನ್ಸ್ ಒಂದು ಸರ್ವರ್ನ ನೀವು ಬ್ಯಾಕಪ್ ತಗೋಬೇಕಾದ್ರೆ ಅದು ರೀಬೂಟ್ ಆಗಲ್ಲ. ರೀಬೂಟ್ ಆಗಿಲ್ಲಂಗೆ ನಮಗೆ ಒಂದು ಬ್ಯಾಕಪ್, ಕಂಪ್ಲೀಟ್ ಬ್ಯಾಕಪ್ ಬಂದು ಸೇವ್ ಆಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ. ಗಾಟ್ ಇಟ್? ಅರ್ಥ ಆಯ್ತಾ? ನೀವು ಇಲ್ಲ ರೀಬೂಟ್ ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಂತಂದ್ರೂ ಅದು ತರ ಓಕೆ. ನೋ ರಿಬೂಟ್ ನಾನು ಎನೇಬಲ್ ಮಾಡಿದೆ ಅಂದ್ರೆ ರೀಬೂಟ್ ಆಗಲ್ಲ, ಅಂದ್ರೆ ರೀಸ್ಟಾರ್ಟ್ ಆಗಲ್ಲ, ಹಂಗೆ ನನಗೆ ಬ್ಯಾಕಪ್ ತಗೊಳುತ್ತೆ. ಆ ಸರ್ವರ್ಗೆ ಎಷ್ಟು GB ಇದೆ ಡೇಟಾ? 8 GB ಇದೆ ಅಲ್ವಾ, EBS ವಾಲ್ಯೂಮ್. ಅರ್ಥ ಆಯ್ತು? ಹ್ಮ್. ಕೆಳಗಡೆ ಬಂದ್ಬಿಟ್ಟು Yes, sir. ಕ್ರಿಯೇಟ್, ಕೆಳಗಡೆ ಬಂದ್ಬಿಟ್ಟು ನಾನು ಕ್ರಿಯೇಟ್ ವಾಲ್ಯೂಮ್ ಅಂತೇಳಿ ಕೊಟ್ಟೆ. ಐ ಮೀನ್ ಕ್ರಿಯೇಟ್ ಇಮೇಜ್ ಅಂತೇಳಿ ಕೊಟ್ಟೆ. ಇಮೇಜಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ನೋಡಿ. ಕ್ರಿಯೇಟ್ ಆಗ್ತಾ ಇದೆನಾ? ಇಲ್ಲಿ ನೋಡಿ ಪೆಂಡಿಂಗ್ ಅಲ್ಲಿ ಇದೆ. ಇದು ಆ ಸರ್ವರ್ ಕಂಪ್ಲೀಟ್. ಯಾವ ಸರ್ವರು? ಇಮೇಜ್ ID ಅಂತೇಳಿ ಇದು ಸಪ್ರೇಟ್. ಯಾವ ಸರ್ವರ್ ಬ್ಯಾಕಪ್ ತಗಂತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಹಿಂಗ್ ಬಂದ್ಬಿಟ್ಟು ನೀವು ಲೆಫ್ಟ್ ಸೈಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಹೌ ಅಂತೇಳಿ. ಆಯ್ತಾ, ಫೈನ್, ಲೆಟ್ ಇಟ್ ಬಿ ಅವೈಲಬಲ್, ಐ ಶೋ ಯು. ಇಲ್ಲಿ ಅವೈಲಬಲ್ ಆಗಿದ್ಮೇಲೆ ನಾನು ಏನ್ ಮಾಡ್ತೀನಿ, ನಾನು ತಿಕ್ಲು ನನ್ನ ಮಗ ಬಂದ್ಬಿಟ್ಟು ಈ ಸರ್ವರ್ ಒಳಗಡೆ ಏನೋ ಇನ್ಸ್ಟಾಲ್ ಮಾಡೋಕೆ ಏನೋ ಇನ್ಸ್ಟಾಲ್ ಮಾಡಿ, ಏನೋ ಡಿಲೀಟ್ ಮಾಡಿ, ಏನೇನೋ ಮಾಡ್ಬಿಡುತ್ತೆ. ಆಯ್ತಾ, ಎಕ್ಸಾಂಪಲ್ ಟರ್ಮಿನೇಟೇ ಮಾಡಿದೆ ಅಂತೇಳಿ ಅನ್ಕೊಳ್ಳಿ. ಯಾವ ತರ ನಾನು ಸರ್ವರ್ನ ನಾನು ರೀಸ್ಟೋರ್ ಮಾಡ್ಕೋಬಹುದು? ಅರ್ಥ ಆಯ್ತಾ? ಅದ್ರ ಬಗ್ಗೆ ಮಾತಾಡ್ತೀನಿ. ಇದು ಕ್ರಿಯೇಟ್ ಆಗ್ಲಿ ಅಷ್ಟೊತ್ತು ನಾನು ವರ್ಟಿಕಲ್ ಅಂದ್ರೆ ಏನು, ಹಾರಿಜಾಂಟಲ್ ಅಂದ್ರೆ ಏನು, ಇದೆಲ್ಲ ಅರ್ಥ ಆಯ್ತಲ್ಲ ಯಾವ ತರ ಬ್ಯಾಕಪ್ ತಗೊಳ್ಳೋದು. ಇನ್ನೊಂದು ಟಾಪಿಕ್ ಜಂಪ್ ಆಗ್ತಾ ಇದೀನಿ, ಸೊ ದಟ್ ಇಟ್ ಬಿ ಕ್ಲಾರಿಟಿ ಫಾರ್ ಯು. 2 ಟಾಪಿಕ್ಸ್ ಅಟ್ ಎ ಟೈಮ್ ಕವರ್ ಆಗುತ್ತೆ. ವರ್ಟಿಕಲ್ ಅಂದ್ರೆ ಏನು, ಹಾರಿಜಾಂಟಲ್ ಅಂದ್ರೆ ಏನು? ಸರ್ ಇವಾಗ ಸರ್ ಒಂದ್ ಡೌಟ್ ಇದೆ. ಹ್ಮ್. ಈಗ ಅಮೆಝಾನ್ ಮಷಿನ್ ಅಂತ ಅಂದ್ರಲ್ವಾ, ಅಂದ್ರೆ ಇವಾಗ ಸ್ಟೋರೇಜ್ ಮಾಡುತ್ತೆ ಮತ್ತೆ ಬ್ಯಾಕಪ್ ಕೂಡ ತಗೊಳುತ್ತೆ ಎಲ್ಲಾ ಸರ್ವಿಸಸ್ ಇಂದು. ಅಂದ್ರೆ ನಾವ್ ಅದು EC2 ಅಂತ ಒಂದೇ ಆಗತ್ತೆ ಅಥವಾ ಎಲ್ಲ ಟೋಟಲ್ ಆಗಿ ಎಲ್ಲದನ್ನೂ ಕೂಡ ಬ್ಯಾಕಪ್ ತಗೊಳುತ್ತಾ? ಎಲ್ಲದು ಅಂದ್ರೆ ಏನು ಮ್ಯಾಮ್? ಅಂದ್ರೆ ಇವಾಗ ಇದು ನ್ಯಾಟ್ ಗೇಟ್ವೇ, ಇಂಟರ್ನೆಟ್ ಗೇಟ್ವೇ ಅಂದ್ರೆ ಎಲ್ಲಾ ಅದು ಇದೆಯಲ್ಲ ಅಟ್ಯಾಚ್ VPC ಆಗಿರುತ್ತೆ. ಕಾನ್ಸೆಪ್ಟ್ಸ್ ಮ್ಯಾಮ್. ಅದು ಇದು EC2 ಅಲ್ವಾ, ಇದು ಸರ್ವರ್ ಇದು ಓಕೆ, ಅಂದ್ರೆ ಅದು ಮ್ಯಾಮ್. VPC ತಗೊಳಲ್ಲ. VPC ಏನಕ್ಕೆ ತಗೊಳ್ಳೋದು? ಅದು ನೆಟ್ವರ್ಕ್ ಅಲ್ವಾ, ಅದೇನಕ್ಕೆ ತಗೊಳುತ್ತೆ? ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ವಲ್ಲ. ರೈಟ್, ಸರ್ವರ್ ಕ್ರಾಶ್ ಆದ್ರೆ VPC ಏನ್ ಮಾಡುತ್ತೆ? VPC ಒಳಗಡೆ ನೀವು EC2 ಮಿಷನ್ ಕ್ರಿಯೇಟ್ ಮಾಡಿದೀರಾ, ಹೌದು. ಒಂದು ಕಾಂಪೌಂಡ್ ಕಟ್ಸಿದೀರಾ, ಕಾಂಪೌಂಡ್ ಒಳಗಡೆ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಒಳಗಡೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಫ್ಯಾನ್ ಮುರಿದೋಯ್ತು. ಹಂಗಂತೇಳಿ ನೀವು ಕಾಂಪೌಂಡ್ ಎಲ್ಲ ಬೀಳ್ಸ್ಬಿಟ್ಟು ಮತ್ತೆ ಇನ್ನೊಂದು ಕಾಂಪೌಂಡ್ ಕಟ್ಟಿಸ್ತೀರಾ ಬ್ಯಾಕಪ್ ತಗೊಂಡು? ಇನ್ನೊಂದ್ ಜಾಗದಲ್ಲಿ ಒಂದು ಫ್ಯಾನ್ ಕೆಟ್ಟೋಗಿದ್ರೆ ನೋ ಸರ್, ನೋ ಸರ್. ಏನ್ ಐ ಗಾಟ್. ಮಾಡ್ತೀರಾ ನೀವು? ಈ ಫ್ಯಾನ್ ನಿಮ್ಮ ಹತ್ರ ಬ್ಯಾಕಪ್ ಇರುತ್ತೆ, ಆ ಬ್ಯಾಕಪ್ ಮೆಕ್ಯಾನಿಕ್ ಶಾಪ್ ಅನ್ನ ತಗೊಬಂದು ಅದನ್ನ ರಿಕವರಿ ಮಾಡಿಸ್ತೀರಾ. ಹಂಗಂತೇಳಿ ಇಲ್ಬಿಟ್ಟು ಎಲ್ಲ VPC ಇನ್ನೊಂದು ಲೊಕೇಶನ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಒಂದು ಫ್ಯಾನ್ ಕೆಟ್ಟೋದ್ರೆ, ಆ ಫ್ಯಾನ್ ಕೊಟ್ಟೋದ್ರೆ ಫ್ಯಾನ್ ರಿಪೇರ್ ಮಾಡಿಸ್ಬೇಕಷ್ಟೇ, ಮತ್ತೆ ಆ ಬಿಲ್ಡಿಂಗ್ ನ ರಿಪೇರ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ EC2 ಮಿಷನ್ ಫ್ಯಾನ್ ತರ, ಸಬ್ನೆಟ್ ಬಂದ್ಬಿಟ್ಟು ಬಿಲ್ಡಿಂಗ್ ತರ, ಕಾಂಪೌಂಡ್ ಬಂದ್ಬಿಟ್ಟು VPC. ನಮ್ಗೆ ಯಾಕೆ VPC ಬ್ಯಾಕಪ್ ತಗೋಬೇಕು? ಯಾಕೆ ನ್ಯಾಟ್ ಗೇಟ್ವೇ ಬ್ಯಾಕಪ್ ತಗೋಬೇಕು ಇಲ್ಲಿ? OS ಲೆವೆಲ್ ಬ್ಯಾಕಪ್ ಇದ್ರೆ ಸಾಕು ತಾನೆ, ನೀವು ಎಲ್ಲಿ ಮಾಡಿಫೈ ಮಾಡ್ತೀರಾ? ಈಗ ನಿಮ್ ಲ್ಯಾಪ್ಟಾಪ್ ಲಾಗಿನ್ ಆಗ್ಬಿಟ್ಟು ನೀವೇನಾದ್ರೂ ಮಾಡಿಫೈ ಮಾಡ್ತಿದ್ದೀರಾ ಅಂತಂದ್ರೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ? OS ಲೆವೆಲ್ ಬ್ಯಾಕಪ್ ತಾನೆ ಅದು, ಎಸ್ ಸರ್. ರೈಟ್? ಅದೊಂದೇ ಬ್ಯಾಕಪ್ ತಗೊಂಡ್ರೆ ಸಾಕು ತಾನೆ. ಎಸ್ ಸರ್, ಐ ಗಾಟ್ ಇಟ್ ಸರ್. That what we have done here. Okay, ಕ್ಲಿಯರ್ ಆಯ್ತಾ ಈಗ ನಿಮ್ ಡೌಟು? ಪರವಾಗಿಲ್ಲ, ಲೈಕ್ ದಿಸ್ ಡೌಟ್ ಶುಡ್ ಕಮ್. ಓಕೆ, ಈ ನೆಟ್ವರ್ಕ್ ಬ್ಯಾಕಪ್ ಏನು ಇರಲ್ಲ, ನೆಟ್ವರ್ಕ್ ಯಾರು ಡಿಲೀಟ್ ಮಾಡಕ್ ಹೋಗಲ್ಲ. ಏನಕ್ಕೆ ಅಂತಂದ್ರೆ ಪರ್ಮಿಷನ್ಸು ಇರಲ್ಲ. ಇಲ್ಲಿ ಯಾರು ಡಿಲೀಟ್ ಮಾಡಲ್ಲ. ಈಗ EC2 ಮಿಷನ್ ಯಾರು ಡಿಲೀಟ್ ಮಾಡಬಾರ್ದು ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಇಲ್ಲಿಗೆ ಬಂದ್ಬಿಟ್ಟು ಇನ್ಸ್ಟೆನ್ಸ್ ಸೆಟ್ಟಿಂಗ್ಸ್ ಬನ್ನಿ, ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಚೇಂಜ್ ದ ಟರ್ಮಿನೇಷನ್ ಪಾಲಿಸಿ, ಇಲ್ಲಿ ಬಂದ್ಬಿಟ್ಟು ಎನೇಬಲ್ ಮಾಡಿ. ಸೇವ್ ಮಾಡ್ತೀನಿ, ಟರ್ಮಿನೇಷನ್ ಪಾಲಿಸಿ ಎನೇಬಲ್ ಮಾಡಿದೀನಿ. ಆಯ್ತಾ, ನಾನು ಮಾಡಿದೀನಿ. ಡೆವಲಪರ್ ಬಂದ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ, ರೀಸ್ಟಾರ್ಟ್ ಮಾಡಕ್ ಹೋಗಿ ಟರ್ಮಿನೇಟ್ ಮಾಡ್ತಾನೆ ಈ ತರ. ಇವ್ರು ಬ್ಯಾಕಪ್ ಆಗಿದೆ ಇಲ್ಲ ಚೆಕ್ ಮಾಡ್ತೀನಿ ಫಸ್ಟ್ ನಾನು. ಬ್ಯಾಕಪ್ ಆಗಿದೆ, ಅವೈಲಬಲ್ ಇದೆ ನೋಡಿ ಅಲ್ವಾ, ಬ್ಯಾಕಪ್ ಆಗಿದೆ, ಫೈನ್. ನಾನು ಇನ್ಸ್ಟೆನ್ಸ್ ಬಂದ್ಬಿಟ್ಟು ಟರ್ಮಿನೇಟ್ ಮಾಡ್ತೀನಿ. ಆಗುತ್ತಾ ಟರ್ಮಿನೇಟ್ ಈಗ? ಆಗಲ್ಲ. ಏನಕ್ಕಾಗಲ್ಲ? ನಾನು ಟರ್ಮಿನೇಷನ್ ಪಾಲಿಸಿ ಎನೇಬಲ್ ಮಾಡಿದ್ದೀನಿ. ಏನಂತ ಹೇಳ್ತಿದೆ? ಫೇಲ್ ಟು ಟರ್ಮಿನೇಟ್ ದ ಇನ್ಸ್ಟೆನ್ಸ್, ಮೇ ನಾಟ್ ಬಿ ಟರ್ಮಿನೇಟೆಡ್, ಮಾಡಿಫೈ ದ ಡಿಸೇಬಲ್ ಸಮಥಿಂಗ್. ಅವನು ಎನೇಬಲ್ ಮಾಡಿದಾನೆ ಅಡ್ಮಿನ್, ನೀವು ಅವ್ನ ಅಡ್ಮಿನ್ ಕೇಳ್ಬೇಕು. ಅವಾಗ ಹೋಗಿ ಅಡ್ಮಿನ್ ಕೇಳಿದ್ರೆ ಅವ್ನು ಮಕ್ಕಕ್ ಬಂದಂಗೆ ಉಗಿತಾನೆ. ಏನಕ್ಕೋ ಟರ್ಮಿನೇಟ್ ಮಾಡ್ತೀನಿ ನೀನು, ನನಗೆ ಹೇಳು, ನಾನು ಮಾಡ್ತೀನಿ, ನಿನಗೆ ಏನ್ ಬೇಕು. ಅರ್ಥ ಆಯ್ತಾ? ಚೇಂಜ್ ಟರ್ಮಿನೇಷನ್ ಪಾಲಿಸಿ, ಡಿಸೇಬಲ್, ಸೇವ್. ಈಗ ಟರ್ಮಿನೇಟ್ ಮಾಡ್ಬಿಡ್ತೀನಿ. ಆರ್ OS ಒಳಗಡೆ ಲಾಗಿನ್ ಆಗ್ಬಿಟ್ಟು ಇಲ್ಲೇನಿದೆ, ಹಾಯ್ ದಿಸ್ ಈಸ್ ವೆಬ್ ಸರ್ವರ್, ಇದೆಲ್ಲ ಡಿಲೀಟ್ ಮಾಡ್ಬಿಟ್ಟು ರಾಮ ರಾಮ ಅಂತೇಳಿ ಬರೀತೀನಿ.
ಅವ್ನಿಗೆ ಏನ್ ಬೇಕು, ದಿಸ್ ಇಸ್ ದ ವೆಬ್ ಸರ್ವರ್ ಇಂಡಿಯಾನೇ ಬೇಕಾಗುತ್ತೆ ಅವನಿಗೆ. ಅವಾಗ ಏನ್ ಮಾಡ್ಬೇಕು, ಅವನು ಬ್ಯಾಕಪ್ ಇಂದ ರಿಕವರಿ ಮಾಡ್ಬೇಕು ಅವನು, ರೈಟ್? ಅರ್ಥ ಆಗ್ತಿದೆ? ಎಸ್ ಸರ್. Yes, ನಾನೇನ್ sir. ಮಾಡ್ತೀನಿ ಅಂದ್ರೆ, ಈ ಸರ್ವರ್ ಒಳಗಡೆ ಲಾಗಿನ್ ಆಗ್ಬಿಟ್ಟು ನಾನು ಅವನು ದಿಸ್ ಇಸ್ ವೆಬ್ ಸರ್ವರ್ ಅಂತ ಎಲ್ಲಿ ಬರ್ದಿದ್ದಾನೋ ಅಲ್ಲಿ ನಾನು ಮಾಡಿಫೈ ಮಾಡ್ತೀನಿ, ಆಯ್ತಾ? ಡಬ್ಲ್ಯೂ ಓಕೆ. HTML ಒಳಗಡೆ ಅವನು ಏನೋ ಬರ್ದಿದ್ದಾನೆ, index.html ಕ್ಲಾಟ್ ಇಂಡೆಕ್ಸ್ ಡಾಟ್, ನೋಡಿ ಇಲ್ಲಿ ಬರ್ದಿದ್ದಾನಲ್ವಾ ವಿಮ್, ಅದು ಸ್ಕ್ರಿಪ್ಟ್ ಬರ್ದಿದೆ, ನಾನು ಏನೋ ಬರ್ದಿಲ್ಲ. ಸ್ಕ್ರಿಪ್ಟ್ ಯಾವ ತರ ಅಂತೇಳಿ ನಾನು ನಿಮ್ಗೆ ಕೊಟ್ಟಿದ್ದೀನಿ ಸ್ಕ್ರಿಪ್ಟ್, ಆಯ್ತಾ? ಎಲ್ಲಿ ಕೊಡ್ಬೇಕು ಅಂತೇಳಿ, ಆಯ್ತಾ? ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ನಾನು ಇಂಡಿಯಾ ಅಂತೇಳಿ ಎಲ್ಲ ತೆಗ್ದ್ಬಿಟ್ಟು ದಿಸ್ ಈಸ್ ಕುಮಾರ್ ಅಂತೇಳಿ ಕೊಡ್ತೀನಿ, ಆಯ್ತಾ? ಈ ತರ ನಾನು ಕುಮಾರ್ ಡಿ ಆರ್ ಕುಮಾರ್ ಅಂತೇಳಿ ಕೊಟ್ಟೆ, SKWQ ಅಂತೇಳಿ ಕೊಡ್ತೀನಿ. ಇದನ್ನ ಒಂದ್ಸಲಿ ರೀಸ್ಟಾರ್ಟ್ ಮಾಡ್ತೀನಿ. ಯಾವ್ದು ರೀಸ್ಟಾರ್ಟ್ ಮಾಡ್ತೀನಿ? ರೀಸ್ಟಾರ್ಟ್ ಮಾಡಿದೆ. ಈಗ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿದೆ, ನನ್ಗೆ ಏನ್ ವೆಬ್ಸೈಟ್ ಬರ್ಬೇಕು, ಇದು ಬರ್ಬೇಕು. ಏನಕ್ಕೆ ಇದು ಬರ್ತದೆ, ನನ್ಗೆ ಬ್ಯಾಕಪ್ ತಗೊಂಡಿದ್ದೀನಿ, ಅದು ಬೇಡ, ಇದು ಬೇಡ ನನಗೀಗ. ಸೊ ನಾನೇನ್ ಮಾಡ್ಬೋದು, ಬ್ಯಾಕಪ್ ಇಂದ ಹೊಸ ಸರ್ವರ್ನ ನಾನು ಲಾಂಚ್ ಮಾಡ್ಬೋದು. ಅರ್ಥ ಆಯ್ತಾ? ಈ ಬ್ಯಾಕಪ್ ಇಂದ ನಾನು ಹೊಸ ಸರ್ವರ್ನ ಲಾಂಚ್ ಮಾಡ್ಬೋದು. ಅದು ಯಾವ ತರ ಸರ್ ಮಾಡೋದಂದ್ರೆ, 2 ways ಮಾಡ್ಬೋದು ನಾನು. ಯಾವ ತರ ಮಾಡ್ಬೋದು? 2 ways. ಒಂದು, ಬ್ಯಾಕಪ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಫ್ರಮ್ IAM ಅಂದ್ರೆ ಬ್ಯಾಕಪ್ ನ ಯೂಸ್ ಮಾಡ್ಕೊಂಡು ಒಂದು ಇನ್ಸ್ಟೆನ್ಸ್ ಲಾಂಚ್ ಮಾಡು ಅಂತ ಹೇಳಿ ಅರ್ಥ ಇದು ವರ್ಡ್, ಆಯ್ತಾ? ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಲಾಂಚ್ ಇನ್ಸ್ಟೆನ್ಸ್ ಫ್ರಮ್ IAM ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಇನ್ಸ್ಟೆನ್ಸ್ ಪೇಜ್ ಈ ತರ ಬರುತ್ತೆ. ಬಟ್ ಇಲ್ಲಿ OS ಸೆಲೆಕ್ಷನ್ ಅಲ್ಲಿ ನನಗೆ ಏನ್ ಬರುತ್ತೆ, ನನ್ನ ಬ್ಯಾಕಪ್ ಆಟೋಮೆಟಿಕ್ ಆಗಿ ಏನಾಗಿದೆ, ಸೆಲೆಕ್ಟ್ ಆಗಿದೆ ಅಲ್ವಾ? ನನ್ನ ಬ್ಯಾಕಪ್ ಏನಾಗಿದೆ? ಆಟೋಮೆಟಿಕಲಿ ಈ ತರ ಆದ್ರೂ ಮಾಡಬಹುದು. ದಿಸ್ ಇಸ್ ಒನ್ ವೇ. ಇಲ್ಲ ಲಾಂಚ್ ಇನ್ಸ್ಟೆನ್ಸ್ ನಾರ್ಮಲ್ EC2 ಮಿಷನ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಆ ತರನು ನೀವು ಕ್ರಿಯೇಟ್ ಮಾಡಬಹುದು. ಲಾಂಚ್ ಇನ್ಸ್ಟೆನ್ಸ್ ಇಲ್ಲಿ ನಾನು ಇದಕ್ಕೆ ಬ್ಯಾಕಪ್ ಇದು ರಿಕವರಿ ಅಂತ ಹೇಳಿ ಕೊಡ್ಲಾ? ಹಾ, ಇಲ್ಲಿ OS ಸೆಲೆಕ್ಷನ್ ಅಲ್ಲಿ ನನ್ನ OS ಸೆಲೆಕ್ಷನ್ ಇದ್ರೆ ನನ್ನ AMIs ಅಂದ್ರೆ ನನ್ನ ಬ್ಯಾಕಪ್ಸ್ ಎಲ್ಲ ಮೈ AMIs ಅಲ್ಲಿ ಇರ್ತವೆ. ಕ್ಲಿಯರ್? ನನ್ನ ಬ್ಯಾಕಪ್ಸ್ ಎಲ್ಲಿ ಇರ್ತವೆ? ಮೈ AMIs ಅಲ್ಲಿ ಇರ್ತವೆ. ಇಲ್ಲಿ ಬಂದ್ಬಿಟ್ಟು ನನ್ನ ಬ್ಯಾಕಪ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇದು ಸೆಕೆಂಡ್ ವೇ. ಅರ್ಥ ಆಯ್ತಾ? ಸೇಮ್ ಆಸ್ ಇಟ್ ಈಸ್, ಸರ್. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನೀವೀಗ ಹೋಗ್ಬಿಟ್ಟು ಅದೇ ತರ ನೀವು ಕ್ರಿಯೇಟ್ ಮಾಡಬಹುದು. ಏನೆಲ್ಲ ಬೇಕು ಒನ್ ಡೌಟ್ ಕಾನ್ಫಿಗರೇಷನ್ಸ್. ಇದ್ರಲ್ಲಿ ಸೊ ಕೀ ಪೇರ್ ಮತ್ತೆ ನಾವು ಪ್ರೀವಿಯಸ್ EC2 ತಗೋಬೇಕಾ ಅಥವಾ ನಾವು ಹೊಸದ್ ಕ್ರಿಯೇಟ್ ಮಾಡ್ಬೇಕಾ ಇಲ್ಲಿ? ಯೋರ್ ವಿಶ್. ಈಗ ನಿಮ್ಮ ಹತ್ರ ಬ್ಯಾಕಪ್ ಇದೆ, ನೀವು ಅದೇ Yes, VPCL sir. ಮಾಡ್ತೀರಾ, ಅದೇ VPCL ಮಾಡಿ. ಅದೇ ಸಬ್ನೆಟ್ ಅಲ್ಲಿ ಮಾಡ್ತೀರಾ, ಅದೇ ಸಬ್ನೆಟ್ ಅಲ್ಲಿ. ಬೇರೆ ಸಬ್ನೆಟ್ ಅಲ್ಲಿ ಮಾಡ್ತೀರಾ, ಬೇರೆ ಸಬ್ನೆಟ್ ಅಲ್ಲಿ ಮಾಡಿ. ಎಲಾಸ್ಟಿಕ್ IP ಅಡ್ರೆಸ್ ಅಟ್ಯಾಚ್ ಮಾಡ್ತೀರಾ, ಮಾಡ್ಕೊಳ್ಳಿ. ಇಲ್ಲ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ರೂಲ್ಸ್ ಚೇಂಜ್ ಮಾಡ್ತೀರಾ, ಮಾಡ್ಕೊಳ್ಳಿ. ಡಿಫ್ರೆಂಟ್ ಸೆಕ್ಯೂರಿಟಿ ಕೊಡ್ತೀರಾ, ಕೊಟ್ಕೊಳ್ಳಿ. 8 GB ವಾಲ್ಯೂಮ್ ನ ಇನ್ನೊಂದು GB ಮಾಡ್ಕೊಂತೀರಾ, ನಿಮ್ ಇಷ್ಟ ಮ್ಯಾಮ್. ಇಟ್ಸ್ ಆಲ್ ಅಬೌಟ್ ಯು. ನಿಮ್ಮ ಹತ್ರ ಬ್ಯಾಕಪ್ ಇಂದ ಹೊಸ EC2 ಮಿಷನ್ ಕ್ರಿಯೇಟ್ ಮಾಡ್ತಿದ್ದೀರಾ. ಆ ಬ್ಯಾಕಪ್ OS ಬ್ಯಾಕಪ್ ಒಂದೇ. ಈ ಕಾನ್ಫಿಗರೇಷನ್ಸ್ ಎಲ್ಲ ನಿಮಗೆ ಬೇಕಾಗಿರೋದು ನೀವು ಕೊಡ್ಬೋದು, ಆಯ್ತಾ? ನಿಮ್ಗೆ ಜಾಸ್ತಿ, ಈಗ ನಾನು 2 GB RAM ಹಳೆ ಸರ್ವರ್ಗೆ 1 GB 1 CPU ಇತ್ತು. ಈಗ ನನಗೆ 1 GB 1 CPU ಬೇಡ. ಹೊಸ ಸರ್ವರ್ಗೆ ನನಗೆ ಏನ್ ಬೇಕು, ಇನ್ನ ಕಮ್ಮಿ ಬೇಕಾ ಇನ್ನ ಜಾಸ್ತಿ ಬೇಕಾ? ಸ್ಕೇಲ್ ಅಪ್ ಆರ್ಲು ಸ್ಕೇಲ್ ಡೌನ್ ಆದ್ರೂ ಮಾಡ್ಕೋಬಹುದು, ನನ್ನ ಇಷ್ಟ ಅಲ್ವಾ? ಅರ್ಥ ಆಗ್ತಿದೆ? ಕ್ವಶನ್ ಕೇಳಿದ್ಮೇಲೆ ಆನ್ಸರ್ ಮಾಡಿದ್ಮೇಲೆ ಹೂನ ಇರುತ್ತೆ. ಹ್ಞೂ ಅಂತಂದ್ರೆ ಮತ್ತೆ ಎಕ್ಸ್ಪ್ಲೇನ್ Yes, ಮಾಡ್ತೀನಿ, sir. ಹ್ಞೂ ಅಂತಂದ್ರೆ ಮುಂದೆ ಹೋಗ್ತೀನಿ. ಎಸ್ ಸರ್. ಮೇಕ್ ಎ ಹ್ಯಾಬಿಟ್. ಈಗ ಕೆಳಗಡೆ ಬಂದ್ಬಿಟ್ಟು ನಾನು ಕೀಪೇರ್ ಡಿಫ್ರೆಂಟ್ ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ಕೊಡ್ಬೋದು, ಏನಾದ್ರೂ ಕೊಡ್ಬೋದು ಮ್ಯಾಮ್. ಕಾನ್ಫಿಗರೇಷನ್ ಇಸ್ ಅಪ್ ಟು ಯುವರ್ ಹ್ಯಾಂಡ್, ಆಯ್ತಾ? ಸೇಮ್ ಇದ್ರು ಸೇಮ್ ಕೊಟ್ಕೋ ಹೋಗ್ಬೋದು. ಸೇಮ್ ಆಲ್ಮೋಸ್ಟ್ ಸೇಮ್ ಕೊಡ್ತಾರೆ, ಏನಕ್ಕೆ? ಸೇಮ್ ರಿಫ್ಲೆಕ್ಟ್ ಆಗ್ಲಿ ಅಂತೇಳಿ. ಇಟ್ಸ್ ಅಪ್ ಟು ಯು. ನೆಟ್ವರ್ಕ್ ಬಂದ್ಬಿಟ್ಟು ನೆಟ್ವರ್ಕ್ VPC ಇದು. ಅವಾಗ ನಾನು ಯಾವ್ದೋ ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೆ, ಇನ್ನೊಂದು ಸಬ್ನೆಟ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನೀಗ 1B ಅಲ್ಲಿ ಮಾಡ್ತೀನಿ, ಅವಾಗ 1A ಅಲ್ಲಿ ಮಾಡಿದ್ದೆ. ಪಬ್ಲಿಕ್ IP ಅಡ್ರೆಸ್ ಎನೇಬಲ್ ಮಾಡ್ತೀನಿ. ಸೆಕ್ಯೂರಿಟಿ ಗ್ರೂಪ್ ನನ್ನ ಹತ್ರ ಆಗ್ಲಿಡ್ರಿ ಒಂದು ಇತ್ತಲ್ವಾ, ಆ EC2 ಮಿಷನ್ ಅದೇ ಅಟ್ಯಾಚ್ ಮಾಡ್ತೀನಿ. ಎಲ್ಲಿದೆ ಅದು EC2 ಮಿಷನ್? ಇದು ಕೊಟ್ಟೆ. ಇಲ್ಲಿ ಜಾಸ್ತಿ ಇಲ್ಲ ಬೇಕಾ, 8 GB ಬೇಡ ನನಗೆ, ಇನ್ನ ಜಾಸ್ತಿ ಬೇಕಾ, ವಾಲ್ಯೂಮ್ ಕೊಡಿ, ಆಯ್ತಾ? ಲಾಂಚ್ ಮಾಡ್ತೀನಿ. ಈಗ ಲಾಂಚ್ ಮಾಡಿದ್ರೆ ನನಗೆ ಈ ಕಂಟೆಂಟ್ ಬರಬಾರ್ದು. ಯಾವ ಕಂಟೆಂಟ್ ಬರಬೇಕು ಸರ್ವರ್ಗೆ? ನೋಡಿ, ಹೊಸ ಸರ್ವರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಫ್ ಯು ಸಿ ಹಿಯರ್, ಒಂದು ನನ್ನ ಹತ್ರ ಮಾಡಿಫೈ ಮಾಡಿರೋ ಸರ್ವರ್ ಇದೆ. ಯಾವ್ದು ಮಾಡಿಫೈ ಮಾಡಿರೋದು? ಲೋಡ್ ಆಗ್ಲಿ ಇರಿ. ಯಾವ್ದು ಮಾಡಿಫೈ ಮಾಡಿರೋದು? ಇದು. ಈಗ ರಿಕವರಿ ಬ್ಯಾಕಪ್ ಇಂದ ರಿಕ್ವೈರ್ಡ್ ಮಾಡಿರೋ ಸರ್ವರ್ ಯಾವ್ದು? ಫಸ್ಟ್ ಒನ್ ರಿಕವರಿ ಸರ್ವರ್. ಅದು ಕ್ರಿಯೇಟ್ ಆಗ್ತಾ ಇದೆ. ವೇಟ್ ಮಾಡ್ಬಿಟ್ಟು ಇದ್ರದ್ದು ಪಬ್ಲಿಕ್ IP ಅಡ್ರೆಸ್ ನಾನು ಹೋಗಿ ಇಂಟರ್ನೆಟ್ ಅಲ್ಲಿ ಕೊಟ್ರೆ ವೆಬ್ ಸರ್ವರ್ ಇಂಡಿಯಾ ಅಂತೇಳಿ ಬರ್ಬೇಕು ಅಲ್ವಾ? ನೋಡಿ,
ಬಂತಾ? ದಟ್ ಮೀನ್ಸ್ ಓಲ್ಡ್ ಬ್ಯಾಕಪ್ ಎಲ್ಲ ಬಂತಾ ನಮಗೆ? ಹಾ Yes, ಸರ್. sir. ಈಗ Yes, sir. ಇನ್ನೊಂದು Yes, sir. ಕಂಡೀಷನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಇವತ್ತು ನಾನು ತಾಜ್ ಮಹಲ್ ಹತ್ರ ಹೋಗಿ ಫೋಟೋ ತಗೊಂಡೆ, ನನ್ಗೆ ಏನಿರುತ್ತೆ ಇದರಲ್ಲಿ? ತಾಜ್ ಮಹಲ್. ನಾಳೆ ನಾನು ಮೈಸೂರ್ಗೆ ಹೋದೆ, ಮೈಸೂರು ಪ್ಯಾಲೇಸ್ ಹತ್ರ ಒಂದು ಫೋಟೋ ತಗೊಂಡೆ, ಏನಿರುತ್ತೆ? ತಾಜ್ ಮಹಲ್ ಮೈಸೂರು. ಇವಾಗ ನಾನು ಪಾಂಡಿಚೇರಿಗೆ ಹೋಗ್ಬಿಟ್ಟು ಒಂದು ಪಿಲ್ಲರ್ ಹತ್ರ ನಾನು ಫೋಟೋ ತಗೊಂಡೆ, ಏನಿರುತ್ತೆ? ಡೇ 1, ಡೇ 2, ಡೇ 3 ಅಲ್ವಾ? Yes, sir. ಈಗ ಡೇ 1 ನಾನು ಬ್ಯಾಕಪ್ ತಗೊಂಡೆ, ಡೇ 2 ಮರ್ತೋದೆ, ಫೋಟೋ ತಗೊಂಡಿದ್ದೀನಿ, ಬ್ಯಾಕಪ್ ತಗೊಳ್ಳೋದು ಮರ್ತೋದೆ. ಡೇ 3 ಮರ್ತೋದೆ ಫೋಟೋ ತಗೊಳ್ಳೋದು. ಈಗ ಡೇ 4 ಏನಾಯ್ತು, ನನ್ನ ಮೊಬೈಲ್ ಕಳ್ದೋಯ್ತು. ಈಗ ಇದು ಫೋಟೋ ಸಿಗ್ತಾವ ನನಗೆ? ನೋ. ಬರೀ No, ಇದೊಂದೇ sir. ಸಿಗುತ್ತೆ. ಅಂದ್ರೆ ನೀವ್ ಯಾವ ಟೈಮ್ಗೆ ಬ್ಯಾಕಪ್ ತಗೊಂಡಿದ್ದೀರಾ ಆ ಟೈಮ್ದು ಬ್ಯಾಕಪ್ ನ ಒಂದೇ ರಿಕವರಿ ಮಾಡಕ್ ಆಗೋದು. ನಾಳೆ ನೀವೇನೆಲ್ಲ ವರ್ಕ್ ಮಾಡಿದ್ರ ಅದಿರಲ್ಲ, ಅವಾಗ ನೀವೇನ್ ಮಾಡ್ಬೇಕು, ಮ್ಯಾನ್ಯಲ್ ಆಗಿ ಬ್ಯಾಕಪ್ ತಗೋಬೇಕಾಗುತ್ತೆ. ತಗೊಂಡ್ರೆ ನಿಮ್ ಹತ್ರ ಬ್ಯಾಕಪ್ ಇದೆ, EC2 ಮಿಷನ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ? ಮೈಸೂರು ಪ್ಯಾಲೇಸ್ ಇರುತ್ತಾ? ಅಲ್ವಾ? ಅರ್ಥ ಆಗ್ತಿದೆ? ನೀವ್ ಯಾವ ಟೈಮ್ಗೆ ಬ್ಯಾಕಪ್ ತಗೊಂಡ್ರೆ ಆ ಟೈಮ್, ಆ ಮಿನಿಟ್ ಗಂಟ ನೀವೇನೆಲ್ಲ ಚೇಂಜಸ್ ಮಾಡಿದ್ರೆ ಆ ಬ್ಯಾಕಪ್ ಒಂದೇ ನಿಮ್ ಹತ್ರ ಇರುತ್ತೆ. ನೀವು ಬ್ಯಾಕಪ್ ಆಗಿದ್ಮೇಲೆ ನೆಕ್ಸ್ಟ್ 1 ಅವರ್ಗೆ ಏನೋ ಅಪ್ಡೇಟ್ ಮಾಡಿದೆ, ಮತ್ತೆ ಆ ಬ್ಯಾಕಪ್ ಇಂದ ರಿಕವರಿ ಮಾಡಿದೆ, ನಾನು ತಗೊಂಡಿರೋ ಬ್ಯಾಕಪ್ ಇಂದ ಅಪ್ಡೇಟ್ ಮಾಡಿರೋದಿಲ್ಲ ಸರ್ ಅಂತಂದ್ರೆ ನೀವು ತಗೊಂಡಿಲ್ಲ ಬ್ಯಾಕಪ್. ಅರ್ಥ ಆಯ್ತಾ ಎಲ್ಲರಿಗೂ? ಹಾ ಸರ್. Yes, sir. ಸೊ ನೀವು ಯಾವ ಪರ್ಟಿಕ್ಯುಲರ್ ಟೈಮ್ಗೆ ಬ್ಯಾಕಪ್ ತಗೊಂಡ್ರೆ ಅದೊಂದೇ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಸರ್ವರ್ ಅಲ್ಲಿ. ಸೊ ಮೇಕ್ ಶೋರ್ ದಿಸ್, ಕೀಪ್ ದಿಸ್ ಪಾಯಿಂಟ್ ಸಮ್ವೇರ್, ಆಯ್ತಾ? ಅಂಡ್ ಆಲ್ಸೋ ಡಿಲೀಷನ್ ಪಾಲಿಸಿ ನಾನು ತೋರಿಸಿದೀನಿ. ಅಂಡ್ ಬ್ಯಾಕಪ್ ಇಂದ ನೀವು ಏನ್ ಮಾಡ್ಬೋದು ಗೊತ್ತಾ? ಕಾನ್ಫಿಗರೇಷನ್ ಈ ಸರ್ವರ್ಗೆ ಏನಿದೆ, 1 GB 1 CPU ಇತ್ತೆ ಅಂತೇಳಿ ಅನ್ಕೊಳ್ಳಿ. ಯಾವ ಸರ್ವರ್ಗೆ? ಈ ಸರ್ವರ್ಗೆ 1 CPU, 1 GB 1 CPU. ಈಗ ಜಾಸ್ತಿ CPU, ಇದಕ್ಕೆ 2 CPU 2 GB ರ್ಯಾಮ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಟೇಕ್ ಬ್ಯಾಕಪ್ ಆಫ್ ದಿಸ್ ಸರ್ವರ್ ಅಂಡ್ ಕ್ರಿಯೇಟ್ ನ್ಯೂ ವಿತ್ 2 GB 2 CPU ರ್ಯಾಮ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅವಾಗ ಇದನ್ನ ನಾವೇನಂತ ಕರಿತೀವಿ? ವರ್ಟಿಕಲ್ ಸ್ಕೇಲಿಂಗ್ ಅಂತೇಳಿ ಕರಿಬೋದಾ, ಆರಿಜಾಂಟಲ್ ಸ್ಕೇಲಿಂಗ್ ಅಂತೇಳಿ ಕರಿಬೋದಾ? ವಿಚ್ ಇಸ್ ಆರಿಜಾಂಟಲ್, ವಿಚ್ ಇಸ್ ವರ್ಟಿಕಲ್ ಇನ್ ದಿಸ್? ಎಕ್ಸ್ ಆಕ್ಸಿಸ್ ಇರೋದು horizontal. ಇದಾ? ಅದು No, vertical. sir. That is Canada vertical. that is vertical. ವರ್ಟಿಕಲ್ ಸ್ಕೇಲಿಂಗ್ ಬಗ್ಗೆ ನಾನು ಇವತ್ತು ಮಾಡ್ತಾ ಇರ್ತಾ ಇರೋದು. ವರ್ಟಿಕಲ್ ಅಂತಂದ್ರೆ ಇರೋ ಸರ್ವರ್ನ ನೀವು ಜಾಸ್ತಿ ಮಾಡ್ತೀರಾ ಅಂತಂದ್ರೆ ಅದನ್ನ ನಾವು ವರ್ಟಿಕಲ್ ಸ್ಕೇಲಿಂಗ್ ಅಂತೇಳಿ ಜಾಸ್ತಿ ಅಂದ್ರೆ ಏನ್ ಸರ್? ನೀವು ಐದರ್ ವಾಲ್ಯೂಮ್ ಆದ್ರೂ ಜಾಸ್ತಿ ಮಾಡ್ಬೋದು, ರ್ಯಾಮ್ ಆದ್ರೂ ಜಾಸ್ತಿ ಮಾಡ್ಬೋದು, ಆರ್ CPU ಆದ್ರೂ ಜಾಸ್ತಿ ಮಾಡ್ಬೋದು, ಏನಾದ್ರೂ ಜಾಸ್ತಿ ಮಾಡ್ಬೋದು. ಅರ್ಥ ಆಯ್ತಾ? ಇರೋ ಸರ್ವರ್ನ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದ್ರೆ, ಜಾಸ್ತಿ ಆದ್ರೆ ಕಮ್ಮಿ ಆದ್ರೂ, ಇಫ್ ಯು ವಾಂಟ್ ಟು ಹ್ಯಾಡ್ ಮೋರ್ ಆರ್ ಲೆಸ್ ಫಾರ್ ಎಕ್ಸಿಸ್ಟಿಂಗ್ EC2 ಮಿಷಿನ್, ಅದನ್ನ ನಾವೇನಂತ ಕರಿತೀವಿ? ವರ್ಟಿಕಲ್ ಸ್ಕೇಲಿಂಗ್ ಅಂತೇಳಿ ಕರಿತೀವಿ. ಹೌ ಯು ಕ್ಯಾನ್ ಡೂ ದಟ್? ನಾನು ಇವಾಗ ತೋರಿಸಿದ್ದೀನಿ. ಬ್ಯಾಕಪ್ ತಗೊಂಡು ಬ್ಯಾಕಪ್ ಇಂದ ಲಾಂಚ್ ಮಾಡ್ಬೇಕಾದ್ರೆ ನಿಮ್ ಕಾನ್ಫಿಗರೇಷನ್ ಏನಾದ್ರೂ ಕೊಡ್ಬೋದು, ಜಾಸ್ತಿ ಆದ್ರೂ ಕೊಡ್ಬೋದು, ಕಮ್ಮಿ ಆದ್ರೂ ಕೊಡ್ಬೋದು. ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ವರ್ಟಿಕಲ್ ಸ್ಕೇಲಿಂಗ್. ಅರ್ಥ ಆಯ್ತಾ? ಹಾ? Yes, sir. Yes, ಇಫ್ sir. ಯು ಆರ್ ಡೂಯಿಂಗ್ ವರ್ಟಿಕಲ್ ಸ್ಕೇಲಿಂಗ್, ಡೌನ್ ಟೈಮ್ ವಿಲ್ ಬಿ ದೇರ್. ಡೌನ್ ಟೈಮ್ ಅಂತಂದ್ರೆ ಇರೋ ಸರ್ವರ್ನ ನಾವು ಬ್ಯಾಕಪ್ ತಗೊಂಡು ಇದನ್ನ ಡಿಲೀಟ್ ಮಾಡಿ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಮಿನಿಮಮ್ 5 to 10 minutes ಆರ್ 15 minutes ಡೌನ್ ಟೈಮ್ ಇದ್ದೇ ಇರುತ್ತೆ. ಡೌನ್ ಟೈಮ್ ಅಂದ್ರೆ ಏನು? ಸ್ಟಾಪ್ ಸ್ಟೇಟ್ ಅಲ್ಲಿ ಇರುತ್ತೆ ಸರ್ವರ್. ಅರ್ಥ ಆಯ್ತಾ? ಕ್ಲಿಯರ್? ಸರ್ ಒಂದ್ಸಲ ರಿಪೀಟ್ ಮಾಡ್ತೀರಾ? ಎಲ್ಲಿಂದ ಮಾಡ್ಬೇಕು? ಇವಾಗ ವರ್ಟಿಕಲ್ ಸ್ಕೇಲಿಂಗ್ ಅಂತ ಅಂದ್ರಲ್ಲ, ಇವಾಗ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀವಿ, ರ್ಯಾಮ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಒಂದ್ಸಲ ರಿಪೀಟ್ ಮಾಡ್ತೀರಾ? ವರ್ಟಿಕಲ್ ಸ್ಕೇಲಿಂಗ್ ಅಂತಂದ್ರೆ ಒಂದು ಸರ್ವರ್ನ ನಾವು ಕಾನ್ಫಿಗರೇಷನ್ ಜಾಸ್ತಿ ಮಾಡೋದಾಗಿರ್ಲಿ, ಕಮ್ಮಿ ಮಾಡೋದನ್ನ ಆಗಿರ್ಲಿ, ನಾವು ಸ್ಕೇಲಿಂಗ್ ಅಂತೇಳಿ ಕರಿತೀವಿ. ಆಯ್ತಾ? ವರ್ಟಿಕಲ್ ಸ್ಕೇಲಿಂಗ್ ಅಂತಂದ್ರೆ ಏನು? ವರ್ಟಿಕಲ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಇರೋ ಸರ್ವರ್ನ ಇಫ್ ಯು ಸಿ ಒನ್ ಡಯಾಗ್ರಾಮ್, ವರ್ಟಿಕಲ್ ಆರ್ ಹಾರಿಜಾಂಟಲ್ ಸ್ಕೇಲಿಂಗ್ ಅಂತಂದೆ. ಇಲ್ಲಿ ನಿಮ್ಗೆ ಒಂದು ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಈಗ ನೀವು ಒಂದು ಲ್ಯಾಪ್ಟಾಪ್ ಕೊಂಡ್ಕಂತೀರಾ ಮ್ಯಾಮ್, 4 GB ರ್ಯಾಮ್ ಇದೆ ಮ್ಯಾಮ್, ಅದ್ರನ್ನ 8 GB ರ್ಯಾಮ್ ಬೇಕು ಅಂತಂದ್ರೆ ಹೊಸ ಲ್ಯಾಪ್ಟಾಪ್ ಕೊಂಡ್ಕಂತೀರಾ, ಇಲ್ಲ ಇರೋ ಲ್ಯಾಪ್ಟಾಪ್ ನ 4 GB ಪ್ಲಸ್ 4 GB ಮಾಡ್ತೀರಾ? ಇರೋ ಲ್ಯಾಪ್ಟಾಪ್ಗೆ ಆಡ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ವರ್ಟಿಕಲ್ ಸ್ಕೇಲಿಂಗ್. ಇರೋ ಸರ್ವರ್ಗೆ ನಾವು ಜಾಸ್ತಿ ಮಾಡ್ತಿದೀವಿ ಅಂತಂದ್ರೆ ನೋಡಿ ಇಲ್ಲಿ, ಇದು ಬೇಡ, ಇದು ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಒನ್ ಸರ್ವರ್ ಪೂಲ್ ಆಫ್ ಸರ್ವರ್ಸ್ ದಟ್ ಡಿಸ್ಟ್ರಿಬ್ಯೂಟ್ಸ್ ದ ಲೋಡ್. ಇದು ನಾವು ಹಾರಿಜಾಂಟಲ್ ಸ್ಕೇಲಿಂಗ್ ಅನ್ನೋದನ್ನ ನಾವು ವಿಲ್ ಬಿ ಲರ್ನಿಂಗ್ ವೆನ್ ವಿ ಆರ್ ಲರ್ನಿಂಗ್ ಅಬೌಟ್ ಆಟೋ ಸ್ಕೇಲಿಂಗ್. ಇವತ್ತು ವರ್ಟಿಕಲ್ ಸ್ಕೇಲಿಂಗ್ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು? ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಆ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಜಾಸ್ತಿ ಆಗಿರ್ಲಿ ಕಮ್ಮಿ ಆಗಿರ್ಲಿ ಮಾಡಬೇಕು ಅಂತಂದ್ರೆ ನಾನು ಲ್ಯಾಪ್ಟಾಪ್ ನ ಸ್ಟಾಪ್ ಮಾಡ್ಬಿಟ್ಟು ನಾನು ಲ್ಯಾಪ್ಟಾಪ್ ನ ಬಿಚ್ಬಿಟ್ಟು
ಮದರ್ ಬೋರ್ಡ್ ಹೋಗ್ಬಿಟ್ಟು ಇನ್ಸರ್ಟ್ ಮಾಡಬೇಕು. ವೆರಾಸ್ ನಮ್ಮ AWS ಅಲ್ಲಿ ಬ್ಯಾಕಪ್ ತಗೊಂಡು ಅದನ್ನ ಸ್ಟಾಪ್ ಸ್ಟೇಟ್ ಅಲ್ಲಿ ಇಟ್ಬಿಟ್ಟು ವಿ ವಿಲ್ ಬಿ ಕ್ರಿಯೇಟಿಂಗ್. ಇಲ್ಲಿದೆ ನೋಡಿ, ಈ ಡಯಾಗ್ರಾಮ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ವರ್ಟಿಕಲ್ ಸ್ಕೇಲಿಂಗ್ ಅಂದ್ರೆ ಇರೋ ಸರ್ವರ್ನ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಟ್ ಮೇ ಬಿ 2 GB ನಾನು ಏನ್ ಮಾಡ್ಬೋದು, 4 GB ಮಾಡ್ಬೋದು. ಕ್ಲಿಯರ್? ಡೌನ್ ಟೈಮ್ ಅಂದ್ರೆ ಏನು ಅಂತಂದ್ರೆ, ನಾನು ಜಾಸ್ತಿ ಮಾಡ್ಬೇಕು ಅಂತಂದಾಗ ನನ್ನ ಲ್ಯಾಪ್ಟಾಪ್ ನಾನು ಸ್ಟಾಪ್ ಮಾಡ್ಬೇಕಾ ಇಲ್ಲ? ಹಂಗೆ ರನ್ನಿಂಗ್ ಅಲ್ಲಿ ಇಟ್ಬಿಟ್ಟು ಮಾಡಕ್ಕಾಗುತ್ತಾ? No, sir. ರೈಟ್. ನೋ ಸರ್. No. ಸೊ ಸ್ಟಾಪ್ ಮಾಡ್ಬಿಟ್ಟು ಮಾಡ್ಬೇಕು. ಅದನ್ನ ನಾವು ಡೌನ್ ಟೈಮ್ ಅಂತ ಹೇಳ್ತೀವಿ. ಸ್ಟಾಪ್ ಮಾಡಿ ಅಂತಂದ್ರೆ ಎಷ್ಟು ನಿಮಿಷ ಡೌನ್ ಟೈಮ್ ಇದೆ ಅಂದ್ರೆ ಎಷ್ಟು ನಿಮಿಷ ನಮ್ ಸರ್ವರ್ ವರ್ಕ್ ಆಗಲ್ಲ, ಅದನ್ನ ನಾವು ಡೌನ್ ಟೈಮ್ ಅಂತ ಹೇಳಿ ಕರಿತೀವಿ. ಸೊ ವರ್ಟಿಕಲ್ ಸ್ಕೇಲಿಂಗ್ ವಿಲ್ ಹ್ಯಾವ್ ಎ ಡೌನ್ ಟೈಮ್. ನಾನೀಗ ತೋರಿಸಿರೋ ಒನ್ ವೇ ಆಫ್ ಡೂಯಿಂಗ್ ವರ್ಟಿಕಲ್ ಸ್ಕೇಲಿಂಗ್. ಇನ್ನೊಂದು ವೇ ಇದೆ. ಈ ಸರ್ವರ್ ಯಾವ್ದಿದು T2 ಮೈಕ್ರೋನಾ? ಇದು T2 ಮೈಕ್ರೋ. ಈಗ ನಾನು T2 ನ್ಯಾನೋ ಮಾಡ್ಬೇಕು ಅಂದ್ರೆ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ಮಾಡ್ಬೇಕು ಅಂತಂದ್ರೆ ಈ ಸರ್ವರ್ನ ನಾನು ಏನ್ ಮಾಡ್ಬೋದು ಗೊತ್ತಾ? ಆಕ್ಷನ್ಸ್ ಬನ್ನಿ ತೋರಿಸ್ತೀನಿ. ಇನ್ಸ್ಟೆನ್ಸ್ ಸೆಟ್ಟಿಂಗ್ಸ್ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಚೇಂಜ್ ಇನ್ಸ್ಟೆನ್ಸ್ ಟೈಪ್ ಇದೆ ಅಲ್ವಾ? ಅಲ್ವಾ? ಇದು ಗ್ರೇಡ್ ಔಟ್ ಆಗಿದೆ. ಸೊ ಗ್ರೇಡ್ ಔಟ್ ಆಗಿದೆ ಅಂತ ನಾನು ಸುಮ್ಮನೆ ಇರಲ್ಲ, ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಆಗಿದ್ಮೇಲೆ ಈ ಸರ್ವರ್ನ ನಾನು T2 ಮೈಕ್ರೋ ಇಂದ T2 ನ್ಯಾನೋ ಕನ್ವರ್ಟ್ ಮಾಡ್ತೀನಿ. ನೋಡಿ ಸ್ವಲ್ಪ ಹೊತ್ತಿಗೆ ಇಲ್ಲಿ T2 ಮೈಕ್ರೋ ಇದೆನಾ, ಇದನ್ನ T2 ನ್ಯಾನೋಗ್ ಮಾಡ್ತೀನಿ. ಸ್ಟಾಪ್ಡ್ ಆಗಿದ್ಮೇಲೆ ನಾನು ಇನ್ಸ್ಟೆನ್ಸ್ ಟೈಪ್ ನಾನು ಚೇಂಜ್ ಮಾಡ್ತೀನಿ. ಇನ್ಸ್ಟೆನ್ಸ್ ಟೈಪ್ಸ್ ಕಲ್ಸಿದ್ದೀನಿ. T2 ಮೈಕ್ರೋ ಅಂದ್ರೆ ಏನೋ, T2 ನ್ಯಾನೋ ಅಂದ್ರೆ ಏನೋ, ಜನರಲ್ ಪರ್ಪಸ್ ಅಂದ್ರೆ ಏನೋ, ಸ್ಟೋರೇಜ್ ಆಪ್ಟಿಮೈಸೇಷನ್ ಅಂದ್ರೆ ಏನೋ, ಆಕ್ಸೆಲರೇಟರ್ ಅಂದ್ರೆ ಏನು, ಇದೆಲ್ಲ ಮಾತಾಡಿದ್ದೀನಾ ಇಲ್ಲ? Yes, sir. ಹ್ಮ್. ಆಯ್ತಾ? ಈಗ ನಾನು ರಿಫ್ರೆಶ್ ಮಾಡ್ತೀನಿ. ಸ್ಟಾಪ್ ಸ್ಟೇಟ್ಗೆ ಹೋಗಿದ್ಮೇಲೆ ನಾನು ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಸೆಲೆಕ್ಟ್ ಮಾಡ್ತೀನಿ ಸ್ಟಾಪ್, ಚೇಂಜ್ ಇನ್ಸ್ಟೆನ್ಸ್ ಟೆಂಪಲ್. ಗ್ರೇಡ್ ಔಟ್ ಆಗಿರೋದು ಬಂತ ಈಗ? ಇದು ಸ್ಟಾಪ್ ಸ್ಟೇಟ್ ಅಲ್ಲಿ ಇದೆ. ಅಂದ್ರೆ ಎಷ್ಟು ನಿಮಿಷ ಡೌನ್ ಟೈಮ್ ಇದೆ ನೀವೇ ನೋಡ್ಕೊಳ್ಳಿ ಅಲ್ವಾ? ಸ್ಟಾಪ್ ಸ್ಟೇಟ್ ಆಗಿ ಸ್ಟಾರ್ಟ್ ಆಗ ಗಂಟ ಡೌನ್ ಟೈಮ್ ಇರುತ್ತೆ. ಕ್ಲಿಯರ್? ಇರೋ ಸರ್ವರ್ನ ಜಾಸ್ತಿ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ವರ್ಟಿಕಲ್ ಸ್ಕೇಲಿಂಗ್ ಜಾಸ್ತಿ ಆಗಿರ್ಲಿ ಕಮ್ಮಿ ಆಗಿರ್ಲಿ ಮಾಡ್ತಾ ಇದೀವಿ ಅಂತಂದ್ರೆ. ಓಕೆ. T2 micro. ಇಲ್ಲಿ ನೋಡಿ, current instance type T2 micro, instance of whichever you want. I'll be selecting this as T2 nano. ಆಯ್ತಾ? ಈ ಸರ್ವರ್ಗೆ ಅಪ್ಲೈ. 2 ನಿಮಿಷಕ್ಕೆ ಅಪ್ಲೈ ಆಗುತ್ತೆ. ನೋಡಿ ಅಪ್ಲೈ ಆಯ್ತಾ? ಸ್ಟಾರ್ಟ್ ಮಾಡ್ತೀನಿ ಈಗ. ಏನಾಯ್ತು? ನನ್ನ ಇನ್ಸ್ಟೆನ್ಸ್ ಟೈಪ್ ಸ್ಕೇಲ್ ಡೌನ್ ಮಾಡಿದೀನಾ ಇಲ್ಲ? ವಿತಿನ್ 5 minutes Yes, sir. ಅಲ್ವಾ? Yes, ಈಗ sir. ಎಲ್ಲಿ ಯೂಸ್ ಆಗ್ಬೋದು ಅಂತ ಹೇಳಿ ನೀವು ಕೇಳ್ಬೋದು. ಒಂದು ಕಸ್ಟಮರ್ ಬರ್ತಾನೆ, ಅವನು ತಿಕ್ಲು ನನ್ ಮಗ. ಅವನ ಹತ್ರ ಬಂದ್ಬಿಟ್ಟು ಅವ್ನು ನಿಮ್ಗೆ 2 GB ರ್ಯಾಮ್ 2 CPU ಇರೋ ಸರ್ವರ್ನ ಕ್ರಿಯೇಟ್ ಮಾಡೋಕ್ ಕೊಡು ಅಂತ ಹೇಳಿ ಕೇಳ್ತಾನೆ. ವಿತ್ ಪ್ರಾಪರ್ ನೆಟ್ವರ್ಕ್ ನೀವೆಲ್ಲ ಕಾನ್ಫಿಗರ್ ಮಾಡ್ಬಿಟ್ಟು ನ್ಯಾಟ್ ಗಿಟ್ ಎಲ್ಲ ಹಾಕಿ ಕೊಟ್ಟಿದ್ದೀರಾ, ಪ್ರೈವೇಟ್ EC2 ಮಿಷಿನ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಾ ಅವ್ನಿಗೆ. ಅವ್ನೇನಂತಾನೆ, ಓಕೆ ನಾನು ಲೋಡ್ ರನ್ ಮಾಡ್ತಿದ್ದೀನಿ, 2 CPU 2 GB ರ್ಯಾಮ್ ಸಾಲ್ತಾ ಇಲ್ಲ, ಪ್ಲೀಸ್ ಇನ್ಕ್ರೀಸ್ ಮಾಡು. ಅವಾಗ ಏನ್ ಮಾಡ್ತೀರಾ ನೀವು? ಟಿಕೆಟ್ ಟಿಕೆಟ್ ರಸ್ ಇನ್ಕ್ರೀಸ್ ದಿ EC2 ಮಿಷಿನ್, ಪ್ರೈವೇಟ್ EC2 ಮಿಷಿನ್ ರ್ಯಾಮ್ ಅಂಡ್ CPU. ಅವಾಗ ಏನ್ ಮಾಡ್ಬೇಕು ನೀವು? ಅರ್ಥ ಆಯ್ತಾ ಯಾವ ತರ ಮಾಡೋದು ಅಂತ? ಎಸ್ ಸರ್. ಅವಾಗ ನೀವ್ ಏನ್ ಮಾಡ್ಬೇಕು, ಈ ಸರ್ವರ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ಆಯ್ತಾ? ಇಲ್ಲ ಬ್ಯಾಕಪ್ ತಗೊಳ್ಳಿ. ಫಸ್ಟ್ ಸ್ಟೆಪ್ ಏನು, ಬ್ಯಾಕಪ್ ತಗೊಳ್ಳಿ. ಅದಾದ್ಮೇಲೆ ಸರ್ವರ್ನ ಸ್ಟಾಪ್ ಮಾಡಿ ಬ್ಯಾಕಪ್ ಇಂದ ಕೂಡ ಲಾಂಚ್ ಮಾಡ್ಬೋದು, ಇಲ್ಲ ಇಲ್ಲಿಗೆ ಬಂದ್ಬಿಟ್ಟು ಕೂಡ ಇದು ಚೇಂಜ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಸರ್ ಚೇಂಜ್ ಮಾಡಿದೀನಿ, ಇವಾಗ 4 GB ರ್ಯಾಮ್ ಕೊಟ್ಟಿದ್ದೀನಿ, 2 CPU ಕೊಟ್ಟಿದ್ದೀನಿ, ಚೆಕ್ ಮಾಡಿ ಸರ್ ಸಾಲುತ್ತೇನೋ ನಿಮ್ಗೆ? ಸಾಲುತ್ತಾ? ಓಕೆ. ಫ್ಯೂಚರ್ ಅಲ್ಲಿ ಅವ್ನು ಬಂದ್ಬಿಟ್ಟು ಮತ್ತೆ ಏನಂತಾನೆ, ನನಗೆ ಜಾಸ್ತಿ ಆಯ್ತು ಕಮ್ಮಿ ಮಾಡು ಅಂತಾನೆ ತಿಕ್ಲು ನನ್ ಮಗ. ಅವಾಗ ನಾವೇನ್ ಮಾಡ್ಬೇಕು? ಸೇಮ್ ಮತ್ತೆ ಅಲ್ವಾ? ದಿಸ್ ಇಸ್ ಹೌ ಇಟ್ ರಿಕ್ವೈರ್ಡ್ ವರ್ಟಿಕಲ್ ಸ್ಕೇಲಿಂಗ್ ಅನ್ನೋದು. 2 ಕಾನ್ಸೆಪ್ಟ್ ಕಲ್ಸಿದೀವಿ ನಾವು ಇವತ್ತು. ಬ್ಯಾಕಪ್ ಯಾವ ತರ ಮಾಡೋದು, ಒಂದು ಸರ್ವರ್ ಮಾಡಿರೋ ಬ್ಯಾಕಪ್ ಎಲ್ಲಿರುತ್ತೆ? ಇಲ್ಲಿರುತ್ತೆ ಇಮೇಜಸ್ ಅಲ್ಲಿ. ಅದನ್ನ ನಾವು ಯಾವ ತರ ರಿಕವರಿ ಮಾಡೋದು ಅಂದ್ರೆ ಯಾವ ತರ ಕ್ರಿಯೇಟ್ ಮಾಡೋದು. ದಿಸ್ ಇಸ್ ಒನ್ ಪಾಯಿಂಟ್ ವಿ ಹ್ಯಾವ್ ಲರ್ನ್ಡ್ ಅಲ್ವಾ? ಎಲ್ಲರಿಗೂ ಕ್ಲಾರಿಟಿ ಬಂತ ಫಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ? ಸರ್ ಮೊನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ರಲ್ಲ ಸರ್, ಸ್ಕೇಲೆಬಿಲಿಟಿ ಅದನ್ನ ಇಲ್ಲಿ ಯೂಸ್ ಮಾಡೋದು, ಇಲ್ಲಿ ಯೂಸ್ ಮಾಡ್ತೀವಲ್ಲ ಸರ್. ಇದು ಒಂದು ಆಪ್ಷನ್. ಇನ್ನ ಆಟೋ ಸ್ಕೇಲಿಂಗ್ ಲೋಡ್ ಬ್ಯಾಲೆನ್ಸರ್ ಇದೆ ಸರ್, ಅಲ್ಲಿ ಇನ್ನ ಚೆನ್ನಾಗಿ ಅರ್ಥ ಆಗೋದು. ಅದು ಹಾರಿಜಾಂಟಲ್ ಸ್ಕೇಲಿಂಗ್ ಇಸ್ ಸ್ಕೇಲೆಬಿಲಿಟಿ. ಆಯ್ತಾ? ಹಾ ಇಲ್ಲಿ ಸರ್. ಸ್ಕೇಲ್ ಮಾಡ್ಬೋದು, ಬಟ್ ಡೌನ್ ಟೈಮ್ ಇದೆ ಅಲ್ವಾ? ಯಾವ್ದಾದ್ರು ಓಕೆ. ಒಂದೊಂದು ಕಸ್ಟಮರ್ ಹೇಳ್ತಾನೆ, ಇದು ಯೂಟ್ಯೂಬ್ ಒಂದೊಂದು ಕಸ್ಟಮರ್ 5 ನಿಮಿಷ ಡೌನ್ ಟೈಮ್ ಆಗ್ಬಿಟ್ರೆ ಅವನಿಗೆ 1 ನಿಮಿಷಕ್ಕೆ 1,000 ರೂಪಾಯಿ ಲಾಸ್. 5 ನಿಮಿಷಕ್ಕೆ ಎಷ್ಟು ರೂಪಾಯಿ ಲಾಸ್ ಆಯ್ತು? ಆಯ್ತು. 5,000. ಯಾರಾದ್ರೂ ಒಪ್ಕೊಂತಾರೆ ಕಸ್ಟಮರ್? ಇಲ್ಲ. ಒಪ್ಕೋಬಹುದು. ದಟ್ ಇಸ್ ಪ್ರಾಬಬಲಿ. ಕಸ್ಟಮರ್ ಬಂದ್ಬಿಟ್ಟು ವಿತೌಟ್ ಡೌನ್ ಟೈಮ್ ನನಗೆ ಇನ್ಕ್ರೀಸ್ ಮಾಡು ಅಂತ ಕೇಳ್ತಾನೆ. ಅವಾಗ ನೀವೇನ್ ಮಾಡ್ತೀರಾ? ದಟ್ ವಾಟ್ ಹಾರಿಜಾಂಟಲ್. ಅದು ಇನ್ನ ನಾವು ಮಾತಾಡೋದು ಸರ್. ಒಂದೊಂದು ಹಾ ಕ್ಲಾಸ್ ಸರ್. ಹೋಗ್ತಾ ಹೋಗ್ತಾ ನಾಲೆಜ್ ಗೇನ್ ಆಗ್ತಾ ಹೋಗುತ್ತೆ. ವೆನ್ ಕುಮಾರ್ ಓಕೆ. ಇಸ್ ಇಯರ್ ವೈಫ್ ಇಯರ್. ಆಯ್ತಾ? ಎಸ್ ಸರ್. ಬಿ ಕಾನ್ಫಿಡೆನ್ಸ್. ಒಂದೊಂದು ಕ್ಲಾಸ್ ಒಂದೊಂದು ಹೊಸದ್ ಕಲಿತಾ ಹೋಗದ. ನಿಮ್ಗೆ ಡೌಟ್ಸ್ ಇದ್ರೆ ನನ್ನ ಮಕ್ಕದ ಮೇಲೆ ಕೇಳಿ, ಪರವಾಗಿಲ್ಲ. ನಾನು ವೇ ಆಫ್ ಟೆಲ್ಲಿಂಗ್ ಆನ್ಸರ್ಸ್ ಮೈಟ್ ಬಿ ಡಿಫ್ರೆಂಟ್. ಏನಕ್ಕೆ ಗೊತ್ತಾ? ಯು ವಿಲ್ ಲರ್ನ್ ಇಫ್ ಐ ಟೆಲ್ ದಟ್. ಅರ್ಥ ಆಯ್ತಾ?
ಹಾ ಈಗ ನನ್ನ ಹತ್ರಕ್ಕೆ ಬರೋಕ್ಕಿಂತ ಮುಂಚೆ ನೀವು ಒಂದ್ಸಲಿ ಗೂಗಲ್ ಮಾಡಿ ಯಾಕಪ್ಪ ಇವ್ರ ಹತ್ರ ಬಂದಿರೋದು ಗೂಗಲ್ ಮಾಡ್ತೀರಾ ನೀವು. ಒಂದು 10% ಅರ್ಥ ಆಗುತ್ತೆ, 90% ಅರ್ಥ ಆಗಲ್ಲ ಗೂಗಲ್ ಮಾಡಿದಾಗ ನಿಮ್ಗೆ. ಆ 90% ನಾನು ಎಕ್ಸ್ಪ್ಲೇನ್ ಮಾಡಿದೆ, ನೀವು 10% ಆದ್ರೂ ನೀವು ನಿಮ್ ಎಫರ್ಟ್ಸ್ ಹಾಕಿರ್ಬೇಕು ನನಗೆ. ಹಾ ಅವ್ರು ಇವತ್ತು ಸ್ಟಾರ್ಟಿಂಗ್ ಆಫ್ ದಿ ಕ್ಲಾಸ್ ಚಿತ್ತರಂಜನ್ ಸಮ್ವನ್ ಶೇರ್ ದರ್ ಸ್ಕ್ರೀನ್, ಅವ್ರು ಹಾಕಿದ್ದಾರೆ ಎಫರ್ಟ್ಸ್, ಬಟ್ ಅವ್ರು ಕಾಪಿ ಪೇಸ್ಟ್ ಕರೆಕ್ಟ್ ಆಗಿ ಮಾಡಿಲ್ಲ. ಐ ಅಪ್ರಿಶಿಯೇಟ್ ಇಟ್, ನೋ ಪ್ರಾಬ್ಲಮ್. ವಾಟ್ ಮಿಸ್ಟೇಕ್ಸ್ ಹ್ಯಾಪನ್, ಮಿಸ್ಟೇಕ್ಸ್ ಆಗುತ್ತೆ ಎಲ್ಲರಿಗೂ. ಬಟ್ ಸೆಕೆಂಡ್ ಟೈಮ್ ನೆಕ್ಸ್ಟ್ ಟೈಮ್ ಅವ್ರು ನನ್ನ ಹತ್ರಕ್ಕೆ ಬರಲ್ಲ ಡೌಟ್ ಕೇಳಕ್ಕೆ, ಅವ್ರೇ ಕ್ರಾಸ್ ಚೆಕ್ ಮಾಡ್ತಾರೆ. ಅರ್ಥ ಆಯ್ತಾ? ಎಸ್ ಸರ್. ಬೆಳಗ್ಗೆ ಯಾರೋ ಸಮ್ವನ್ ವಾಸ್ ಗೆಟ್ ಹಬ್ ಇನ್ಸ್ಟಾಲ್ ಮಾಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಕಮೆಂಟ್ ಲೈನ್ ಓಪನ್ ಮಾಡ್ತಾ ಇಲ್ಲ, ಪ್ರಿಯಾಂಕಾ ಅನ್ಸುತ್ತೆ. ಅದ್ ಯಾಕೆ ಎಸ್ ಬೇಕು? ಓಪನ್ ಎಸ್ ಎಲ್ ಇನ್ಸ್ಟಾಲ್ ಮಾಡಿ ಗೆಟ್ ಹಬ್ ಇನ್ಸ್ಟಾಲ್ ಮಾಡ ಅಂತ ಹೇಳಿದೀನಿ ಅಷ್ಟೇ, ಬಿಟ್ರೆ ಅದ್ರೊಳಗಡೆ ಕಮೆಂಟ್ ಏನು ಬೇಕಾಗಿಲ್ಲ. ಅವ್ರಿಗೆ ವರ್ಕ್ ಆಯ್ತು ಅಂದ್ರೆ ಕಾಂಪ್ಲಿಕೇಟ್ ಥಿಂಕ್ ಮಾಡ್ತೀರಾ ನೀವು. ಲುಕ್ ಮ್ಯಾನ್, ಎ ಬಿಗ್ ಪ್ರಾಬ್ಲಮ್ ಹ್ಯಾವ್ ಸ್ಮಾಲ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ ಸೈಡ್ ಇಂದ ಎಫರ್ಟ್ಸ್ ಇರಬೇಕು ನನ್ನ ಹತ್ರಕ್ಕೆ ಬರೋಕಿನ ಮುಂಚೆ. ಏನಕ್ಕೆ ನಾನು ಮಾತಾಡೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ನಾನು ಈಸಿಯಾಗಿ ಅರ್ಥ ಮಾಡ್ಸಕ್ಕೆ ನಾನು ಇಲ್ಲಿರೋದು, ನಂಗೆ ಗೊತ್ತು ಅದು. ಬಟ್ ನಿಮ್ ಎಫರ್ಟ್ಸ್ ಹಾಕಿದ್ರೆ ಯು ವಿಲ್ ನೋಡಿ, ದಿಸ್ 22 ಕ್ಲಾಸಸ್ ಐ ವಿಲ್ ಬಿ ವಿತ್ ಯು. ಆಫ್ಟರ್ ದಟ್ ಕಂಪನಿಗೆ ಜಾಯ್ನ್ ಆಗ್ತೀರಾ, ಯಾರ ಹತ್ರ ಹೋಗ್ತೀರಾ? ನೀವು ಸೀನಿಯರ್ ಹತ್ರ ಹೋಗ್ತೀರಾ, ಅವನು ಏನು ಹೇಳ್ಕೊಡಲ್ಲ. ಟೀಮ್ಸ್ ಹತ್ರ ಹೋದ್ರೆ ಜೆಲಸ್, ಯಾರು ಏನು ಹೇಳ್ಕೊಡಲ್ಲ, ಎಲ್ಲ ಪಾಲಿಟಿಕ್ಸ್ ನಡೀತೆ, ಎಲ್ಲ ಆಗುತ್ತೆ. ಅವಾಗ ನನ್ನ ನೆನ್ಸ್ಕೊಂತೀರಾ ಕುಮಾರ್ ಅಂತೇಳಿ. ನಾನು ಹೇಳ್ಕೊಟ್ಟಿರೋದೆ ನಿಮ್ಗೆ, ಟಾಸ್ಕ್ಗಳು ಬರ್ತಾ ಇರ್ತಾವ ಒಂದೊಂದಾಗಿ. ಕ್ಲಿಯರ್? ಅರ್ಥ ಸರ್. ಆಯ್ತಾ? ಬಟ್ ನೀವು Yes, yes, ಹೇಳ್ಕೊಡೋದು sir. ಒಂದೊಂದು ಟಾಪಿಕ್ಸ್ ಯೂಟ್ಯೂಬ್ ಅಲ್ಲಿ ಸಿಗಲ್ಲ ಸರ್. ಹೌದಾ? ಅದೇ ಸಿಗ್ತವೆ, ಲೈಕ್ ಡಿಪೆಂಡ್ಸ್. ಅಂದ್ರೆ ಬಟ್ ಎಲ್ಲ ನೀವು ರಿಯಲ್ ಟೈಮ್ ಅಲ್ಲಿ ಇದ್ ಮಾಡ್ಕೊಟ್ಟು ಅದಕ್ಕೆ ಹೇಳಿದ್ರಲ್ಲ. ಅಲ್ವಾ ಕೋಚಿಂಗ್ ಸೇರು ಅನ್ನೋದು. ಈಗ ಹಾ ಸರ್. ಎಲ್ ಅದಕ್ಕೆ ಕೋಚಿಂಗ್ ಸೇರ್ಬೇಕು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ದಟ್ ಈಸ್ ಹೌ ಪೀಪಲ್ ವಿಲ್ ಲರ್ನ್ ಅಂಡ್ ಪೀಪಲ್ ವಿಲ್ ಎಕ್ಸ್ಪ್ಲೋರ್ ಥಿಂಗ್ಸ್ ಕೋಚಿಂಗ್ ಬಂದಾಗ. ಯಾ, ಸೊ ನೋ ಹಾ ಸರ್. ಪ್ರಾಬ್ಲಮ್, ಫೈನ್. ಈಗ ವರ್ಟಿಕಲ್ ಸ್ಕೇಲಿಂಗ್ ಅಂತಂದ್ರೆ ನಾನು ಮಾತಾಡಿದ್ದೀನಿ. ಫಸ್ಟ್ ಪಾಯಿಂಟ್ ನಾನು ಬ್ಯಾಕಪ್ ಅಂಡ್ ರಿಕವರಿ ಬಗ್ಗೆ ಮಾತಾಡಿದೆ ಅಲ್ವಾ. ಯಾವುದೇ ಟಾಸ್ಕ್ ಮಾಡ್ತಿದ್ದೀರಾ ನೀವು ಮ್ಯಾನ್ಯಲ್ ಆಗಿ ಅಂತಂದ್ರೆ, ನಿಮ್ಮ ಜಾಬ್ ಸೇಫ್ ಇರಬೇಕು ಅಂತಂದ್ರೆ, ನೀವು ಏನು ಜಾಸ್ತಿ ಏನು ಕಾಸ್ಟ್ ಆಗಲ್ಲ. ಅದು 5 ನಿಮಿಷ ಆಗುತ್ತೆ ಬ್ಯಾಕಪ್ ತಗೊಳಕ್ಕೆ. ಬ್ಯಾಕಪ್ ತಗೊಂಡು ಇಡ್ಕೊಳ್ಳಿ. ನೀವೆಲ್ಲ ವರ್ಕ್ ಮಾಡಿದ್ಮೇಲೆ ಇನ್ಸ್ಟೆನ್ಸ್ ಕರೆಕ್ಟ್ ಆಗಿ ರೀಸ್ಟಾರ್ಟ್ ಆಗಿದೆ, ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತೇಳಿ ನಿಮ್ ಟೆಸ್ಟಿಂಗ್ ಮಾಡಿದ್ಮೇಲೆ ಒಂದು 10 ನಿಮಿಷ ಆಗುತ್ತೆ ಟೆಸ್ಟಿಂಗ್ ಮಾಡಕ್ಕೆ. ಎಲ್ಲ ವರ್ಕ್ ಆಗ್ತಿದೆ ಅಂತಂದ್ರೆ ಒಂದು 10 ನಿಮಿಷ ಆಗಿದ್ಮೇಲೆ ಬಂದು ಇದನ್ನ ನಾವು ಡಿಲೀಟ್ ಮಾಡ್ಬೋದು. ಯಾವ ತರ ಡಿಲೀಟ್ ಮಾಡೋದು? ಆಕ್ಷನ್ಸ್ ಇಲ್ಲಿದೆ ನೋಡಿ. ಎಲ್ಲಪ್ಪ ಅದು ಡಿ ಡಿ ರಿಜಿಸ್ಟರ್ EMI. ಕ್ಲಿಯರ್? ಅರ್ಥ ಆಯ್ತಾ? ಡಿ ರಿಜಿಸ್ಟರ್ ಮಾಡ್ಬೇಕು ಅಷ್ಟೇ. Yes, sir. ಡಿಲೀಟ್ ಆಯ್ತು ಅಷ್ಟೇ. ಆ ಕಾಸ್ಟ್ ಏನು ಜಾಸ್ತಿ ಇರಲ್ಲ ನಿಮಗೆ. ಈ ಡಿ ರಿಜಿಸ್ಟರ್ ಮಾಡಿದ್ಮೇಲೆ ನಾನು ಹೇಳಿದ್ದೀನಲ್ವಾ, ಇದು EMI ಡಿ ರಿಜಿಸ್ಟರ್ ಆಗುತ್ತೆ. ಬಟ್ ಸ್ನ್ಯಾಪ್ಶಾಟ್ ಅಂದ್ರೆ ಈ ಸ್ನ್ಯಾಪ್ಶಾಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ, ಡೋಂಟ್ ವರಿ. ಆಸ್ ಆಫ್ ನೌ ಇದ್ರನ್ನ ಕೂಡ ನೀವು ಡಿಲೀಟ್ ಮಾಡಬೇಕು. EMI ಡಿಲೀಟ್ ಮಾಡಬೇಕು, ಸ್ನ್ಯಾಪ್ಶಾಟ್ ಡಿಲೀಟ್ ಮಾಡ್ಬೇಕು. ಈ ಸ್ನ್ಯಾಪ್ಶಾಟ್ಗೆ ಲೈಕ್ ಲಿಟ್ಟಿಲ್ ಚಾರ್ಜ್ ಆಗುತ್ತೆ. ಎಷ್ಟಾಗುತ್ತೆ ಗೊತ್ತಾ? 1 GB ಸ್ನ್ಯಾಪ್ಶಾಟ್ ಹೌ ಮಚ್ ಅಂತ ಹೇಳಿ ಹೊಡಿತೀನಿ. 1 GB ಸ್ನ್ಯಾಪ್ಶಾಟ್ AWS ಕಾಸ್ಟ್ 0.005 ಸಮಥಿಂಗ್ ಏನೋ ಇದೆ. ಇದು ಯು ಕಾಂಟ್ ಇವನ್ ಇಮ್ಯಾಜಿನ್. 0.005 somewhere. ಓಕೆ, ಬರ್ತಾ ಇಲ್ಲ. ಲೆಟ್ ಮಿ ಆಸ್ಕ್ ಚಾಟ್ GPT. ಗಿವ್ ಮಿ ಎ ಮಿನಿಟ್. ನಾನು ಗೂಗಲ್ ಮಾಡೋದು ಕಲಿಸ್ತಾ ಇದ್ದೀನಿ ಸರ್, ಯಾರು ಕಲಿಸ್ತಾರೆ ನಿಮ್ಗೆ ಇದೆಲ್ಲ? 1 GB ಸ್ನ್ಯಾಪ್ಶಾಟ್ ಕಾಸ್ಟ್ ತೋರಿಸ್ತಾ ಇಲ್ವಾ? ಫೈನ್. ಪ್ರೈಸಿಂಗ್ ಕ್ಯಾಲ್ಕುಲೇಟರ್, ಕಾಸ್ಟ್ ಆಫ್ GB, ಇದೆಲ್ಲ ಓಪನ್ ಮಾಡಿದೀನಲ್ಲ ಬ್ಲಾಗ್ಸ್, ಯಾವುದೋ ಒಂದು ಬ್ಲಾಗ್ ಅಲ್ಲಿ ಇರ್ತೇ ಇರುತ್ತೆ. ಸೊ 10 GB ಅಂತೇಳಿ ಕೊಡೋದ ಸುಮ್ಮನೆ. EBS ಸ್ನ್ಯಾಪ್ಶಾಟ್ ಇಲ್ಲಿದೆ ನೋಡಿ. 0.05 ಏನು ಪರ್ GB ಮಂತ್ಗೆ. 1 GB ಗೆ $0.5 ಆಗುತ್ತೆ ಅಷ್ಟೇ. ಸೊ ಈ ಕಾಸ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಬ್ಬಬ್ಬ ಅಂತಂದ್ರೆ 10 ರೂಪಾಯಿ 20 ರೂಪಾಯಿ ಆಗ್ಬೋದು ಅಷ್ಟೇ ನೀವು ಮಾಡೋ ಟಾಸ್ಕ್ಗೆ. ಬಟ್ ನಿಮ್ ಜಾಬ್ ಸೇಫ್ ಇರುತ್ತೆ ಅಲ್ವಾ? ಅರ್ಥ ಆಯ್ತಾ? ಅದಾಗಿದ್ಮೇಲೆ ನೀವು ಸ್ನ್ಯಾಪ್ಶಾಟ್ EMIs ನೀವು ಡಿಲೀಟ್ ಮಾಡ್ಬೋದು. ಇದು ಮ್ಯಾನ್ಯಲ್ ಬ್ಯಾಕಪ್. ನಾಟ್ ಓನ್ಲಿ ಟಾಸ್ಕ್. ಈಗ ಕಸ್ಟಮರ್ ಬಂದ್ಬಿಟ್ಟು ನನಗೆ ಬ್ಯಾಕಪ್ ತೆಗಿಬೇಕು ಸರ್ವರ್ ತೆಗೆದುಕೊಡಿ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಡೂ ದಟ್. ಟಿಕೆಟ್ ರೈಸ್ ಮಾಡಿದ್ರೆ ಅವರು. ಸೊ ಒಂದು ಮ್ಯಾನ್ಯಲ್ ಯಾವ ತರ ಬ್ಯಾಕಪ್ ಮಾಡೋದು, ಯಾವ ತರ ರಿಕವರಿ ಮಾಡೋದು ನಾನು ಮಾತಾಡಿದ್ದೀನಿ. ಇವ ಎರಡನ್ನ ಡನ್ ಡಿಲೀಟ್ ಮಾಡ್ಬಿಟ್ಟೆ. ಈಗ ಬ್ಯಾಕಪ್ ಇದೆನಾ ನನ್ನ ಹತ್ರ? ಹಾ, ಹ್ಮ್. ಹೋಯ್ತು. ಬ್ಯಾಕಪ್ ಇದ್ರೆ ಐ ಕ್ಯಾನ್
ರಿಕವರ್ ಫ್ರಮ್ ಬ್ಯಾಕಪ್ ಅಲ್ವಾ, 2 ಸರ್ವರ್ಸ್ ಬ್ಯಾಕಪ್ಸ್ ಇದ್ರೆ. ಇದು ಮ್ಯಾನ್ಯಲ್ ವೇ ಆಫ್ ಟೇಕಿಂಗ್ ಯುವರ್ ಸರ್ವರ್ ಬ್ಯಾಕಪ್ ಅಂಡ್ ರಿಕವರಿ. ಈಗ ಇನ್ನೊಂದು ಆಪ್ಷನ್ ಆಟೋಮೆಟಿಕ್, ನಾನು ನಾಳೆ ಮಾತಾಡ್ತೀನಿ ನಿಮ್ಮ ಹತ್ರ. ಆಟೋಮೆಟಿಕ್ ಬ್ಯಾಕಪ್ ಅಂದ್ರೆ ಏನು? AWS ಅಲ್ಲಿ AWS ಬ್ಯಾಕಪ್ ಅಂತೇಳಿ ಒಂದು ಸರ್ವಿಸ್ ಇದೆ. ಈಗ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದ್ ಸರ್ವರ್ ಇದ್ರೆ ನೀವು ಬ್ಯಾಕಪ್ ತಗೋಬಹುದು, ಫೈನ್. ನನ್ನ ಹತ್ರ 10 ಸರ್ವರ್ಸ್ ಇದಾವೆ. ಈ 10 ಸರ್ವರ್ಸ್ ನ ಎವ್ರಿ ಡೇ ನೈಟ್ 12 ಗಂಟೆಗೆ ನಾನು ಬ್ಯಾಕಪ್ ತಗೋಬೇಕು. ಎದ್ಬಿಟ್ಟು ತಗಂತೀರಾ ನೀವು ಒಂದೊಂದಾಗಿ? ಹಾ, ಇದು ಮ್ಯಾನ್ ಪವರ್ ರಿಕ್ವೈರ್ಡ್ ಆಗುತ್ತೆ. ಸೊ ಆಟೋಮೇಷನ್ ವೇ ಯೂಸ್ ಮಾಡ್ತೀನಿ. AWS ಬ್ಯಾಕಪ್ ಯೂಸ್ ಮಾಡ್ಬಿಟ್ಟು ನಾನು ಒಂದು ಪ್ಲಾನ್, ಒಂದು ವಾಲ್ಟ್ ಅಂದ್ರೆ ಎಲ್ಲಿ ಸೇವ್ ಮಾಡಬೇಕು ಪ್ಲಾನ್ ಮಾಡ್ತೀನಿ. ಅದೇ ತರ ರೂಲ್ ಬರಿತೀನಿ, ಏನಂತ, ಎವ್ರಿ ಡೇ ಮಿಡ್ ನೈಟ್ 12 o'clock ನೀನು ಬ್ಯಾಕಪ್ ತಗೋ ಅಂತೇಳಿ ಹೇಳಿದ್ರೆ, ಎವ್ರಿ ಡೇ ಈ 10 ಸರ್ವರ್ಸ್ ಏನಾಡ್ತವೆ, ನೈಟ್ 12 o'clock ಬ್ಯಾಕಪ್ ತಗಂತ ಹೋಗುತ್ತೆ. 1 ಮಂತ್ಗೆ ಎಷ್ಟು ಬ್ಯಾಕಪ್ಸ್ ಇರ್ತಾವ 10 ಸರ್ವರ್ಸ್ ಅಂದ್ರೆ? ಹಾ, 3000. 3,000ನಾ 300 ಎಷ್ಟು? 300. ಏ 300. 300ನಾ? 10 into 30. 30. 300. 300ನಾ? ಫೈನ್, ವೆರಿ ಗುಡ್. 300 2 ತಿಂಗಳಿಗೆ, 600. 3 ತಿಂಗಳಿಗೆ 900. ಅವಾಗ ಅವ್ನು 900 ಬ್ಯಾಕಪ್ಸ್ಗೆ ದುಡ್ಡು ಕಟ್ಬೇಕಲ್ವಾ, ರೈಟ್? ಸೊ ಅದಕ್ಕೆ ನಾನು ಬ್ಯಾಕಪ್ ಅಲ್ಲಿ ನಾನು ರಿಟೆನ್ಷನ್ ಪಾಲಿಸಿ ಕೂಡ ಇಡ್ಬೋದು, ಡಿಲೀಷನ್ ಪಾಲಿಸಿ ಅಂತೇಳಿ. ನನಗೆ ಅಷ್ಟು ಬ್ಯಾಕಪ್ಸ್ ಬೇಕಾಗಿಲ್ಲ. ನನಗೆ ಲೇಟೆಸ್ಟ್ ಈ ಲಾಸ್ಟ್ ವಾರದೊಂದೇ ಬೇಕಪ್ ಇದ್ರೆ ಸಾಕು. January 1st ಇವತ್ತು, ಕ್ರಿಸ್ಮಸ್ ಇಂದ ಇವತ್ತು ಗಂಟ ಒಂದು ವಾರ ಆಯ್ತಲ್ವಾ, ರೈಟ್? ಒಂದು ವಾರ ಅಂತೇಳಿ ಆ ವಾರ ಬ್ಯಾಕಪ್ ಇದ್ರೆ ನನ್ನ ಹತ್ರ ಸಾಕು. ಓಲ್ಡ್ ಬ್ಯಾಕಪ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಹಿಂಗೆ ಅಂತಂದ್ರೆ, ಎಕ್ಸಾಂಪಲ್ ಕ್ಯಾಲೆಂಡರ್ ನೋಡಿ ನಂದು, ಇವತ್ತು ನಾನು ಬ್ಯಾಕಪ್ ಕಾನ್ಫಿಗರ್ ಮಾಡಿದ್ದೀನಿ ಅಂತೇಳಿ ನನಗೆ January 1st ಆಯ್ತಾ. ನಾನು 7 days ಆಗಿದ್ಮೇಲೆ ನೀನು ಬ್ಯಾಕಪ್ಸ್ ನ ಡಿಲೀಟ್ ಮಾಡು ಅಂದ್ರೆ, ಇವತ್ತು ತಗೊಂಡಿರೋ ಬ್ಯಾಕಪ್ ಅಂದ್ರೆ 1ನೇ ತೇದಿ ತಗೊಂಡಿರೋ ಬ್ಯಾಕಪ್ 8ನೇ ತೇದಿಗೆ ಈ 1ನೇ ತೇದಿ ಡಿಲೀಟ್ ಆಗುತ್ತೆ. ಮತ್ತೆ 9th ಆದ್ರೆ ಇಲ್ಲೊಂದು ಬ್ಯಾಕಪ್ ತಗೊಳುತ್ತೆ, ಇದು ಡಿಲೀಟ್ ಮಾಡುತ್ತೆ. ಆದ್ರೆ ಇನ್ಕ್ರಿಮೆಂಟಲ್ ಬ್ಯಾಕಪ್ ಇಲ್ಲೊಂದು ತಗೊಳುತ್ತೆ, ಇಲ್ಲಿ ಡಿಲೀಟ್ ಆಗುತ್ತೆ. ಇಲ್ಲಿ ಬ್ಯಾಕಪ್ ತಗೊಳುತ್ತೆ, ಇಲ್ಲಿ. ಅಂದ್ರೆ ಕಾಸ್ಟ್ ಸೇವ್ ಆಗ್ತಾ ಇದೆನಾ ನನಗೆ? ಅಂದ್ರೆ 7 ಬ್ಯಾಕಪ್ಸ್ಗೆ ನಾನು ಪೇ ಮಾಡ್ಬೇಕಾಗುತ್ತೆ, 900 ಬ್ಯಾಕಪ್ಸ್ ಬೇಕಾಗಿಲ್ಲ ನನಗೆ, ಅಲ್ವಾ? ಇಲ್ಲ ನನಗೆ ಜಾಸ್ತಿ ಬ್ಯಾಕಪ್ಸ್ ಬೇಕು ಅಂತಂದ್ರೆ 10 days ಕೊಡಿ, 30 days ಕೊಡಿ, 100 days ಕೊಡಿ, ನಿಮಗೆ ಬಿಟ್ಟಿರೋದು. ಅಂದ್ರೆ 100 days ಆಗಿದ್ಮೇಲೆ ಹೋಲ್ಡ್ ಬ್ಯಾಕಪ್ಸ್ ಎಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಕ್ಲಾರಿಟಿ ಬಂತ? ಡಿಲೀಷನ್ ಪಾಲಿಸಿ ಕೂಡ ನಾವು ಮಾಡಬಹುದು. ಆಟೋಮೆಟಿಕ್ ಆಗಿ ಬ್ಯಾಕಪ್ ತಗೋಬಹುದು, ಯಾವಾಗ ಬೇಕಂದ್ರೆ ಅವಾಗ. ಮಿಡ್ ನೈಟ್ ಬೇಕಂದ್ರೆ ಮಿಡ್ ನೈಟ್, ಈವ್ನಿಂಗ್ ಬೇಕಂದ್ರೆ ಈವ್ನಿಂಗ್, ನೈಟ್ ಬೇಕಂದ್ರೆ ನೈಟ್, ಮಾರ್ನಿಂಗ್ ಬೇಕಂದ್ರೆ ಮಾರ್ನಿಂಗ್. ಅದನ್ನ ನಾವು ಆಟೋಮೇಷನ್ ಬ್ಯಾಕಪ್ ಅಂತ ಹೇಳಿ ಕರಿತೀವಿ. ಅದೇ ತರ ಆಟೋಮೆಟಿಕ್ ಆಗಿ ಕೂಡ ನಾವು ಡಿಲೀಟ್ ಮಾಡಬಹುದು ಹೋಲ್ಡ್ ಬ್ಯಾಕಪ್ಸ್ ನ. ಇದು ಯಾವ ತರ ಆಟೋಮೆಟಿಕ್ ಆಗಿ ನಾವು ಬ್ಯಾಕಪ್ ತಗಂತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಹಂಗಂತೇಳಿ ಆಟೋಮೆಟಿಕ್ ಬ್ಯಾಕಪ್ ಇದೆಯಲ್ಲ ಸರ್, ಯಾಕೆ ಸರ್ ನಾವು ಮ್ಯಾನುವಲ್ ಕಲ್ತಿದೀವಿ ಅಂತಂದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮ್ಯಾನುವಲ್. ಇದು ಆಟೋಮೇಷನ್ ಇದ್ದಿಲ್ಲ ನಾನು AWS ಕಲಿಬೇಕಾದ್ರೆ. ನಾವು ಆಟೋಮೇಷನ್ ಯಾವ ತರ ಮಾಡ್ತಿದ್ವಿ ಗೊತ್ತಾ? ಒಂದು ಜಾವಾ ಪ್ರೋಗ್ರಾಮ್ ಬರ್ದ್ಬಿಟ್ಟು, ಲ್ಯಾಂಬ್ಡಾ ಫಂಕ್ಷನ್ ಬರ್ದ್ಬಿಟ್ಟು, ಅದ್ರೊಳಗಡೆ ಇನ್ಸ್ಟೆನ್ಸ್ ಐಡಿಸ್ ಎಲ್ಲ ಕೊಟ್ಬಿಟ್ಟು, ಎವ್ರಿ ಡೇ ಆ ಲ್ಯಾಂಬ್ಡಾ ಫಂಕ್ಷನ್ 9 o'clock ರನ್ ಆಗೋ ತರ ಮಾಡ್ಬಿಟ್ಟು 9 o'clock ನೈಟ್ ಬ್ಯಾಕಪ್ ತಗಂತಿದ್ವಿ. ಅದೇ ತರ ಡಿಲೀಷನ್ ಮಾಡ್ಬೇಕಂದ್ರೆ ಇನ್ನೊಂದು ಜಾವಾ ಪ್ರೋಗ್ರಾಮ್ ಬರ್ದ್ಬಿಟ್ಟು, ಡೆವಲಪರ್ ಸಪೋರ್ಟ್ ತಗೊಂಡು, ದೇರ್ ಆರ್ ಲಾಟ್ ಆಫ್ ವರ್ಕ್ ಅರೌಂಡ್ ಮಾಡ್ತಿದ್ವಿ ಅವಾಗ. ಇವಾಗ AWS ಬ್ಯಾಕಪ್ ಬಂದಿದೆ 5 ವರ್ಷ ಕೆಳಗಡೆ. ಕ್ಲಿಯರ್? ಅರ್ಥ Yes, ಆಯ್ತಾ? sir. ಸೊ Yes, sir. life make easy to take up backups automatically and delete backups automatically just with a clicks. ಇದು ಯಾವ ತರ ಕಾನ್ಫಿಗರ್ ಮಾಡೋದು, ಯಾವ ತರ ಕನೆಕ್ಟ್ ಮಾಡೋದು, ಹೆಂಗೆ, ಏನು, ಎಂತ ಅನ್ನೋದು ನಾವು ನಾಳೆ ಫಸ್ಟ್ 40 minutes ನಾನು AWS ಬ್ಯಾಕಪ್ ನಾನು ಕವರ್ ಮಾಡ್ತೀನಿ. ದೇರ್ ಆರ್ 2 ways to take backup. ಇನ್ಸ್ಟೆನ್ಸ್ ಐಡಿನೂ ಯೂಸ್ ಮಾಡ್ಬೋದು, ಟ್ಯಾಗ್ಸ್ ಯೂಸ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕ್ಲೀನ್ ಆಗಿ 1-2 ಸರ್ವರ್ಸ್ಗೆ ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು 2 ಸರ್ವರ್ಸ್ ತೋರಿಸ್ತೀನಿ. ಒಂದು ಟ್ಯಾಗ್ ಯೂಸ್ ಮಾಡ್ತೀನಿ, ಒಂದು ಇನ್ಸ್ಟೆನ್ಸ್ ಐಡಿ ಯೂಸ್ ಮಾಡ್ತೀನಿ. You will be understanding how to take backups by using AWS backups also. ಇವತ್ತು ಮಾಡಿರೋ ಟಾಪಿಕ್ಸ್ ನಾನು 2 ಟಾಪಿಕ್ಸ್ ನಿಮಗೆ. ವರ್ಟಿಕಲ್ ಸ್ಕೇಲಿಂಗ್ ಏನೋ ಅಂದ್ರೆ ಸರ್ವರ್ ಇರೋದು ಜಾಸ್ತಿ ಮಾಡೋದಾಗಿರ್ಲಿ ಕಮ್ಮಿ ಮಾಡೋದಾಗಿರ್ಲಿ, CPU RAM ನಾನು ಮಾಡಿ ತೋರಿಸಿದ್ದೀನಿ. ವರ್ಟಿಕಲ್ ಸ್ಕೇಲಿಂಗು ಡೌನ್ ಟೈಮ್ ಇಸ್ ರಿಕ್ವೈರ್ಡ್. ಸೆಕೆಂಡ್ ನಾನು ಮ್ಯಾನ್ಯುವಲ್ ಸ್ಟೆಪ್ಸ್ ಆಫ್ ಬ್ಯಾಕಪ್ ಅಂಡ್ ರಿಕವರಿ. ಮ್ಯಾನ್ಯುವಲ್ ಸ್ಟೆಪ್ಸ್ ಆಫ್ ಬ್ಯಾಕಪ್ ಅಂಡ್ ರಿಕವರಿ ಅದನ್ನ ನಾವು AMI ಅಂತೇಳಿ ಕರಿಬಹುದು, ಆರ್ ಬ್ರಾಕೆಟ್ ಅಲ್ಲಿ ಇಮೇಜ್ ಅಂತೇಳಿ ಕರಿಬೋದಾ, ರೈಟ್? ಈ 2 ಟಾಪಿಕ್ಸ್ ಅಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ರಿಪೀಟ್ ಮಾಡ್ಬೇಕಾ? ರಿಪೀಟ್ ಮಾಡ್ತೀನಿ. ಬಟ್ ದೀಸ್ 2 ಆರ್ ವೆರಿ 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 ಇಂಪಾರ್ಟೆಂಟ್. ಸೊ ಐ ಆಮ್ ಗೋಯಿಂಗ್ ವೆರಿ ಸ್ಲೋಲಿ ಅಂಡ್ ಆಲ್ಸೋ ಐ ಆಮ್ ಆಸ್ಕಿಂಗ್ ಮಲ್ಟಿಪಲ್ ಟೈಮ್ಸ್ ಡೌಟ್ಸ್. ಸೊ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಮೇಕ್ ಎ ಹ್ಯಾಬಿಟ್. ಡೋಂಟ್ ಕಮ್ ಪರ್ಸನಲಿ ಪ್ಲೀಸ್. ಪರ್ಸನಲಿ ಬರಿಬೇಡಿ. ಈವನ್ ಐ ಹ್ಯಾವ್ ಓನ್ಲಿ 24 hours, ರಿಪ್ಲೈ ಮಾಡೋಕ್ಕಾಗಲ್ಲ ಎಲ್ಲರೂ ಪರ್ಸನಲ್ ಬಂದ್ರೆ, ಅಲ್ವಾ?
ಸೊ ಡೋಂಟ್ ಕಮ್ ಪರ್ಸ್ನಲಿ. ಐ ಆಮ್ ಎ ವರ್ಕಿಂಗ್ ಪ್ರೊಫೆಷನಲ್. ನಾನು ವರ್ಕ್ಗೆ ಹೋಗ್ಬೇಕು, ಬರಬೇಕು, ಟ್ಯೂಷನ್ ಹೇಳ್ಬೇಕು, ಪಾತ್ರೆ ತೊಳಿಬೇಕು, ಅಡಿಗೆ ಮಾಡ್ಬೇಕು. ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಇವತ್ತು ಹಾಸ್ಪಿಟ್ಲ್ಗೆ ಹೋಗಿ, ಸೊ ಐ ಕಾಂಟ್ ರಿಪ್ಲೈ ಎವ್ರಿ ಒನ್ ರಿಪ್ಲೈ ಪರ್ಸನಲ್. ಸೊ ಗ್ರೂಪಲ್ಲಿ ಹಾಕಿ. ಈ ಗ್ರೂಪಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ಫ್ರೆಂಡು, ನಾನ್ ಕುಮಾರ್, ನಾನೊಂದು ಇಶ್ಯೂ ಫೇಸ್ ಮಾಡಿದೆ, ಹಾಕ್ದೆ, ನಾನು ನಮ್ ಸರ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ದೆ, ಈ ತರ ಇನ್ನೊಬ್ಬರಿಗೂ ಗೊತ್ತಾಗುತ್ತೆ ನೀವೇನ್ ಪ್ರಾಬ್ಲಮ್ ಮಾಡಿದೀರಾ ಅಂತೇಳಿ, ಅಲ್ವಾ? ಇಲ್ಲ, ಯಾರೋ ಸ್ಟೂಡೆಂಟ್ ಬಂದ್ಬಿಟ್ಟು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ರು, ಒಂದ್ ಸ್ಟೂಡೆಂಟ್ಗೆ ಆನ್ಸರ್ ಗೊತ್ತು, ಹೆಲ್ಪ್ ಮಾಡಿ, ನಿಮ್ದೇನು ಹೋಗಲ್ವಲ್ಲ, ರೈಟ್? ಟ್ರೈ ಟು ಹೆಲ್ಪ್ ಟು ರಿಸಾಲ್ವ್ ದಟ್. ನಿಮ್ಗೆ ಗೊತ್ತಿದ್ರೆ. ಗೊತ್ತಿಲ್ಲ ಅಂತಂದ್ರೆ ಹೆಲ್ಪ್ ಮಾಡಿ, ಟ್ರಬಲ್ ಶೂಟ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ನಾಳೆ ಬೆಳಗ್ಗೆ ಕಂಪನಿಗೆ ಹೋಗಿದಾಗ ಆ ಪ್ರಾಬ್ಲಮ್ ಫೇಸ್ ಮಾಡಬಹುದು, ಅಲ್ವಾ? ಸೊ ಮೇಂಟೈನ್ ಇನ್ ಗ್ರೂಪ್ ಎವ್ರಿಥಿಂಗ್. ಎಲ್ಲರೂ ಕಲಿತೀರಾ, ನಾನು ಕಲಿತೀನಿ, ನೀವು ಕಲಿತೀರಾ, ನಿಮ್ ಫ್ರೆಂಡು ಕಲಿತಾನೆ, ನಿಮ್ ಫ್ರೆಂಡು ಹೆಲ್ಪ್ ಮಾಡ್ತಾನೆ. ಸೊ ಮೇಂಟೈನ್ ದಿಸ್ ಹ್ಯಾಬಿಟ್. ಪರ್ಸನಲ್ ಬಂದ್ರೆ ಐ ಕಾಂಟ್ ರಿಪ್ಲೈ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದಟ್. ಲೇಟ್ ಆಗ್ಬೋದು. ಒಂದಿನ ನಾನು ಮೊನ್ನೆ ಸಂಡೇ ಯಾರೋ ರಿಪ್ಲೈ ಮಾಡಿರೋದು, ನಾನು ಇವತ್ತು ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ, ಮಾರ್ನಿಂಗ್ ಬ್ಯಾಚ್ ಅವ್ರಿಗೆ. ಅರ್ಥ ಆಯ್ತಾ? ದಟ್ ವಾಟ್ ಹ್ಯಾಪನ್ಸ್. ಪರ್ಸನಲ್ ಮೆಸೇಜಸ್ ಅಲ್ಲಿ ಎಲ್ಲ ಇದ್ರೆ ಯಾರಿಗಂತೇಳಿ ರಿಪ್ಲೈ ಮಾಡ್ಲಿ, ಅಲ್ವಾ? ಸೊ ಈ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದನ್ನ, ವರ್ಟಿಕಲ್ ಸ್ಕೇಲಿಂಗ್ ಆಗಿರ್ಲಿ, ಬ್ಯಾಕಪ್ ಅಂಡ್ ರಿಕವರಿ, ಮ್ಯಾನುವಲ್ ಸ್ಟೆಪ್ಸ್ ಆಗಿರ್ಲಿ, AMIs ಅಂದ್ರೇನು, ಇಮೇಜಸ್ ಅಂದ್ರೇನು, ಈ ಎರಡು ಟಾಪಿಕ್ಸ್ ಅಲ್ಲಿ ಏನಾದ್ರು ಇದೆ. ಅದೇ ತರ ನಾನು ಸ್ವಲ್ಪ ಆಪ್ಷನ್ಸ್ ತೋರಿಸಿದ್ದೀನಿ. ಯಾವ ತರ ಟರ್ಮಿನೇಷನ್ ಪಾಲಿಸಿ ಎನೇಬಲ್ ಮಾಡೋದು, ಡಿಸೇಬಲ್ ಮಾಡೋದು. ಟರ್ಮಿನೇಷನ್ ಪಾಲಿಸಿ ಎನೇಬಲ್ ಮಾಡಿದ್ರೆ ಏನಾಗುತ್ತೆ, ಸರ್ವರ್ ಡಿಲೀಟ್ ಆಗಲ್ಲ ಅಂಟಿಲ್ ಯು ಡಿಸೇಬಲ್ ಇಟ್ ಮ್ಯಾನುವಲಿ, ಅಲ್ವಾ? ದಟ್ ಈಸ್ ಗುಡ್. ಅದೇ ಅಡ್ಮಿನ್ ನಮ್ಗೆ ಗೊತ್ತಿರಬೇಕು ಆಪ್ಷನ್. ಅದೇ ತರ ಮ್ಯಾನುವಲ್ ಆಗಿ ಲೈಕ್ ಬ್ಯಾಕಪ್ ತಗೊಂಡು ಯಾವ ತರ ವರ್ಟಿಕಲ್ ಸ್ಕೇಲಿಂಗ್ ಮಾಡೋದು, ಇಲ್ಲ ನಾರ್ಮಲ್ ಆಗಿ ಸರ್ವರ್ನ ಸ್ಟಾಪ್ ಮಾಡ್ಬಿಟ್ಟು ಯಾವ ತರ ನಾನು ಸ್ಕೇಲ್ ಡೌನ್ ಮಾಡೋದು ಅವ್ರ ಸ್ಕೇಲ್ ಅಪ್ ಮಾಡೋದು, ಇದು ಕಲ್ತಿದ್ದೀವಿ, ರೈಟ್? ಎಸ್. ಎಸ್ ಸರ್. ಫೈನ್. ಇದಾಗಿದ್ಮೇಲೆ ನಾನು ಒಂದ್ ಸ್ವಲ್ಪ ಹೊತ್ತು, ನಾನು ಟೈಮ್ ಇದೆ ಅಲ್ವಾ, ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ AWS ಬ್ಯಾಕಪ್ಸ್ ಬಗ್ಗೆ ನಾನು ಮಾತಾಡ್ತೀನಿ, ಆಯ್ತಾ? AWS ಬ್ಯಾಕಪ್, ಆಯ್ತಾ? ಓಕೆ. AWS backup is nothing but it's like taking a backup of the resource ಆಟೋಮೆಟಿಕ್ ವೇ. ಒಂದು ಆಟೋಮೆಟಿಕ್ ವೇ ಅಲ್ಲಿ ಯಾವ ತರ ನಾನು ಬ್ಯಾಕಪ್ ತಗಂತೀನಿ ಅನ್ನೋದನ್ನ ನಾನು AWS ಬ್ಯಾಕಪ್ ಕಳಿಸ್ಬೇಕಾದ್ರೆ, ನಾನು ಡೆಮೋ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಆಸ್ ಆಫ್ ನೌ ನನ್ನ ಹತ್ರ ಇನ್ನ 19 ಮಿನಿಟ್ಸ್ ಇದೆ. ನಾನು 10 ಮಿನಿಟ್ಸ್ ನಾನು ನಿಮಗೆ ಥಿಯರಿ ಪಾರ್ಟ್ ಮಾತಾಡ್ಬಿಟ್ಟು ಎಂಡ್ ಮಾಡೋದ. ನಾಳೆ ಬೆಳಗ್ಗೆ ನಿಮಗೆ ಬೇಗ ಅರ್ಥ ಆಗುತ್ತೆ, ನಾಳೆ ಮಾಡ್ಬೇಕಾದ್ರೆ ವಿತ್ ಕ್ಯಾನ್ ಕಂಪ್ಲೀಟ್ ವೆರಿ ಸೂನ್. AWS ಬ್ಯಾಕಪ್ ಅಂದ್ರೆ ಏನಿಲ್ಲ, ಇಮ್ಯಾಜಿನ್ ನನ್ನ ಹತ್ರ ಒಂದು 5 ಸರ್ವರ್ಸ್ ಇದಾವೆ. ಓಕೆ, 5 ಸರ್ವರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತು, EC2 ಮಿಷನ್ಸ್. ಈ 5 ಸರ್ವರ್ಸು ಡೆವಲಪರ್ಸ್ ಬೆಳಗ್ಗೆ ಎಲ್ಲ ಡೆಪ್ಲಾಯ್ ಮಾಡಿ ಸಮಥಿಂಗ್ ಚೇಂಜಸ್ ಮಾಡ್ತಾನೆ. ಸೇಫರ್ ಸೈಡ್ಗೆ ನಾನು ಏನ್ ಮಾಡಬೇಕು, ಈ 5 ಸರ್ವರ್ಸ್ ನಾನು ಆಸ್ ಎ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್, ಕ್ಲೌಡ್ ಇಂಜಿನಿಯರ್, ಎವ್ರಿ ಡೇ ಮಿಡ್ ನೈಟ್ 12 o'clock ಬ್ಯಾಕಪ್ ತಗೋಬೇಕು. ಏನಕ್ಕೆ ಅಂತಂದ್ರೆ ನಾಳೆ ಬೆಳಗ್ಗೆ ಏನಾದ್ರು ಡೆವಲಪರ್ ಇಶ್ಯೂ ಮಾಡಿ ವರ್ಕ್ ಆಗಿಲ್ಲ, ಸಮಥಿಂಗ್ ಏನೋ ಆದ್ರೆ ಅವ್ನು ನನ್ನ ಹತ್ರಗೆ ಬರ್ತಾನೆ, ಅವಾಗ ನಾನು ಬ್ಯಾಕಪ್ ಇಂದ ಅವ್ನಿಗೆ ಇನ್ನೊಂದು ಕ್ರಿಯೇಟ್ ಮಾಡಿ ಕೊಡ್ಬೋದು, ಸಮಥಿಂಗ್ ಲೈಕ್ ದಟ್. ಸೊ ಎವ್ರಿ ಡೇ 12 o'clock ಬ್ಯಾಕಪ್ ತಗೋಬೇಕು. ಈ 5 ಸರ್ವರ್ಸ್ ಅಂತೇಳಿ ನನಗಿದೆ. ಸೊ ನಾನು ಏನ್ ಮಾಡ್ಬೋದು, AWS ಅನ್ನೋ ಸರ್ವಿಸ್ ನ ಯೂಸ್ ಮಾಡ್ಬಿಟ್ಟು, ಬ್ಯಾಕಪ್ ಸರ್ವಿಸ್ ನ ಯೂಸ್ ಮಾಡ್ಬಿಟ್ಟು, ಫಸ್ಟ್ ನಾನು ಏನ್ ಮಾಡ್ಬೋದು ಗೊತ್ತಾ, ಒಂದು ವಾಲ್ಟ್ ನ ಕ್ರಿಯೇಟ್ ಮಾಡ್ತೀನಿ. ರೂಲ್ ನಂಬರ್ 1, ವಾಲ್ಟ್ ಅಂತಂದ್ರೆ ಒಂದು ಸೂಟ್ ಕೇಸ್ ತರ, ಆಯ್ತಾ? ಸೂಟ್ ಕೇಸ್, ಆಯ್ತಾ? ಕ್ಲಿಯರ್? ಒಂದು ಜಾಗ ಕ್ರಿಯೇಟ್ ಮಾಡ್ತೀನಿ. ಸೆಕೆಂಡ್ ನಾನು ಏನ್ ಮಾಡ್ತೀನಿ, ಪ್ಲಾನ್ ಹಾಕ್ತೀನಿ, ಒಂದು ಬ್ಲೂ ಪ್ರಿಂಟ್. ಈ ವಾಲ್ಟ್ ಅಲ್ಲಿ ಹೋಗಿ ಸೇವ್ ಮಾಡೋನು ಒಂದು ಪ್ಲಾನ್ ಮಾಡ್ತೀನಿ. ಈ ಪ್ಲಾನ್ ಒಳಗಡೆ ಏನ್ ಬರೀತೀನಿ, ನಾನು ರೂಲ್ ಬರೀತೀನಿ. ಏನಂತಿರುತ್ತೆ ರೂಲು? ಅಟ್ ವಾಟ್ ಟೈಮ್ ಯು ಹ್ಯಾವ್ ಟು ಟೇಕ್ ಬ್ಯಾಕಪ್, ವೆನ್ ಟು ಟೇಕ್ ಬ್ಯಾಕಪ್, ಯಾವಾಗ ತಗೋಬೇಕು ಬ್ಯಾಕಪ್? 12 o'clock. ಓಕೆ, ಫೈನ್. ವೆನ್ ಟು ಡಿಲೀಟ್ ಬ್ಯಾಕಪ್, ವೆನ್ ಟು ಟೇಕ್ ಇದು ವೆನ್ ಟು ಡಿಲೀಟ್ ಬ್ಯಾಕಪ್ ಅಂದ್ರೆ 7 ದಿನ ಇಟ್ಕೊಂತೀನಿ ಅಷ್ಟೇ. ಅಂದ್ರೆ ಲೇಟೆಸ್ಟ್ 7 ಬ್ಯಾಕಪ್ಸ್ ಅಂದ್ರೆ 5 7s 45 ಬ್ಯಾಕಪ್ಸ್ ನನ್ನ ಹತ್ರ ಇರುತ್ತೆ ಅಷ್ಟೇ. ಇನ್ನೊಂದು ಡೇ ನಾಳೆ ಹೋಗದಂಗೆ ಓಲ್ಡ್ ಲಾಸ್ಟ್ ಡೇ ಬ್ಯಾಕಪ್ ಡಿಲೀಟ್ ಆಗ್ತಾ ಹೋಗುತ್ತೆ. 7 days ಬ್ಯಾಕಪ್ ಆರ್ 10 days ಎಷ್ಟು ಬೇಕಂತಂದ್ರೆ ನೀವು ಕಸ್ಟಮರ್ನ ಕೇಳ್ಬೇಕು, ಇಲ್ಲ ನಿಮ್ಮ ಟೀಮ್ ಮ್ಯಾನೇಜರ್ಗೆ ಕೇಳ್ಬೇಕಾಗುತ್ತೆ. ವೆನ್ ಟು ಡಿಲೀಟ್ ಬ್ಯಾಕಪ್, ಈ ಎರಡನ್ನ ನಾನು ಸೆಟ್ ಮಾಡ್ಬಿಟ್ಟು ಮೂರನೇದು ಕೊಡ್ತೀನಿ, ವೇರ್ ಟು ಸೇವ್ ಬ್ಯಾಕಪ್. ವೇರ್ ಟು ಸೇವ್ ವಾಲ್ಟ್ ಒಳಗಡೆ, ಅಲ್ವಾ? ಅರ್ಥ ಆಯ್ತಾ? 1 2 3 ಎಲ್ಲ ನಾನು ಪ್ಲಾನ್ ಒಳಗಡೆ ಕೊಟ್ಟೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಸರ್. ಥರ್ಡ್ sir. ಒನ್ ಬಂದ್ಬಿಟ್ಟು ವಾಟ್ ಟು ಟೇಕ್ ಬ್ಯಾಕಪ್. ಈಗೆಲ್ಲ ಕೊಟ್ಟಿದ್ಯಾ ಸರಿ,
ಏನ್ ಬ್ಯಾಕಪ್ ತಗೋಬೇಕು ನಾನು? ಸರ್ವರ್ಸೇ ಇಲ್ವಲ್ಲ ಅಲ್ಲೇ. ಅದಕ್ಕೆ ರಿಸೋರ್ಸ್ ಅಸೈನ್ಮೆಂಟ್ ಅಂತೇಳಿ ಒಂದಿದೆ ಇಲ್ಲಿ. ರಿಸೋರ್ಸ್ ಅಸೈನ್ಮೆಂಟ್ ಅಂತೇಳಿ ಕರಿತೀವಿ ಇದನ್ನ. ಇದರಲ್ಲಿ ನಾವು ವಾಟ್ ಟು ಟೇಕ್ ಬ್ಯಾಕಪ್ ಕೊಡಬೇಕು. ವಾಟ್ ಟು ಟೇಕ್ ಬ್ಯಾಕಪ್ ಅಂದ್ರೆ 2 ways ಅಲ್ಲಿ ಕೊಡ್ಬೋದು. ಪಾಯಿಂಟ್ ನಂಬರ್ ಒನ್ ಬಂದ್ಬಿಟ್ಟು ನಾನು ಎಲ್ಲ ಇನ್ಸ್ಟೆನ್ಸ್ ಐಡಿಗೆ ಐಡಿ ಇರ್ತವೆ ಅಲ್ವಾ, ಐಡಿ ಕೊಡ್ಬೋದು. ಈ ಐಡಿನ ತಗೋ, ಈ ಐಡಿನ ತಗೋ, ಈ ಐಡಿನ ತಗೋ ಅಂತೇಳಿ ಎಲ್ಲ ಐಡಿಸ್ ಕೊಡ್ಬೋದು. ದಿಸ್ ಇಸ್ ಒನ್ ವೇ ಆಫ್ ಟೇಕಿಂಗ್ ಬ್ಯಾಕಪ್. ಐಡಿಸ್ ನಾನು ಪ್ರಿಫರ್ ಮಾಡಲ್ಲ. ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂತಂದ್ರೆ, ಅಕಸ್ಮಾತ್ ಈ ಸರ್ವರ್ ಟರ್ಮಿನೇಟ್ ಆಯ್ತು, ಒಂದು ಬ್ಯಾಕಪ್ ಇಂದ ನೀವು ಹೊಸ ಸರ್ವರ್ ನ ಕ್ರಿಯೇಟ್ ಮಾಡಿದ್ರೆ ಇದೇ ಐಡಿ ಬರಲ್ಲ, ಡಿಫ್ರೆಂಟ್ ಐಡಿ ಬರುತ್ತಾ? ರೈಟ್? ಸೇಮ್ ಐಡಿ ಬರುತ್ತಾ ಇನ್ಸ್ಟೆನ್ಸ್ಗೆ No, ರಿಕವರ್? no, sir. ಡಿಫ್ರೆಂಟ್ ಐಡಿ ಬರುತ್ತೆ. ಅವಾಗ ಡಿಫ್ರೆಂಟ್. ನೀವು ಹೋಗಿ ಮತ್ತೆ ಮ್ಯಾನ್ಯಲ್ ಆಗಿ ಇಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ, ಈ ಐಡಿ ಕೂಡ ಬ್ಯಾಕಪ್ ತಗೋ ಅಂತೇಳಿ. ಇಲ್ಲ ಬ್ಯಾಕಪ್ ಆಗಲ್ಲ. ಈಗ ನಿಮಗೆ ಪ್ರಾಜೆಕ್ಟ್ ಗೊತ್ತು ಅಂತಂದ್ರೆ ನೀವು ಅಪ್ಡೇಟ್ ಮಾಡ್ತೀರಾ. ನೀವು ನಾಳೆ ಬೆಳಗ್ಗೆ ಕಂಪನಿ ಬಿಟ್ಟು ಹೋಗ್ತೀರಾ, ನಿಮ್ ಜೂನಿಯರ್ಸ್ ಗೊತ್ತಿರಬೇಕು. ಯಾರಿಗಾದ್ರೂ AWS ಬ್ಯಾಕಪ್ ಗೊತ್ತಿಲ್ಲ ಅಂತಂದ್ರೆ ಅವರು ಅಪ್ಡೇಟ್ ಮಾಡೋದು ಗೊತ್ತಿರಂಗಿಲ್ಲ. ಸೊ AWS ಬ್ಯಾಕಪ್ ಗೊತ್ತು ಅನ್ನೋರು ಒಂದೇ ಮಾತ್ರ ಅಪ್ಡೇಟ್ ಮಾಡಕ್ ಆಗುತ್ತೆ. ಸೊ AWS ಬ್ಯಾಕಪ್ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಆಟೋಮೆಟಿಕ್ ಆಗಿ ಬ್ಯಾಕಪ್ ತಗೊಳ್ಳೋದು ಯಾವ ತರ ಅಂತಂದ್ರೆ, ಪಾಯಿಂಟ್ ನಂಬರ್ 2 ಟ್ಯಾಗ್ಸ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಏನಂತ ಕೊಡ್ತೀನಿ ಗೊತ್ತಾ? ಎಲ್ಲಾ ಸರ್ವರ್ಸ್ಗೆ ನಾನು ಬ್ಯಾಕಪ್ ಅನ್ನೋ ಟ್ಯಾಗ್ ನ ಕೊಟ್ಬಿಟ್ಟು ಟ್ರೂ ಅಂತ ಹೇಳಿ ಕೊಡ್ತೀನಿ. ಟ್ರೂ, ಇದು ಕೂಡ ಬ್ಯಾಕಪ್ ಟ್ರೂ. ಸೊ ನಾನೇನ್ ಹೇಳ್ತೀನಿ, ವಾಟ್ ಟು ಟೇಕ್ ಬ್ಯಾಕಪ್ ಅಲ್ಲಿ, ಇಫ್ ಮೈ ಟ್ಯಾಗ್ ಇಸ್ ಮ್ಯಾಚಿಂಗ್, ಇಫ್ ಮೈ ಟ್ಯಾಗ್ ಇಸ್ ಈಕ್ವಲ್ ಟು ಬ್ಯಾಕಪ್ ಈಕ್ವಲ್ಸ್ ಟು ಟೇಕ್ ದಟ್ ಸರ್ವರ್ ಆಸ್ ಅ ಬ್ಯಾಕಪ್. ಸೊ ಹೊಸ ಸರ್ವರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಟ್ಯಾಗ್ ಕೊಡ್ತಾನೆ ಅವನು. ಬ್ಯಾಕಪ್ ಅಂತಂದ್ರೆ ಅಲ್ಲೇ ಟ್ರೂ ಅಂತಿದೆ ಅಲ್ವಾ, ಸೊ ಅವ್ನ್ ಗೊತ್ತಿರುತ್ತೆ ಓಕೆ ಈ ಟ್ಯಾಗ್ ಕೊಟ್ರೆ ಬ್ಯಾಕಪ್ ಆಗುತ್ತೆ ಅಂತೇಳಿ. ಸೊ ಟ್ಯಾಗ್ಸ್ ನ ಕೊಟ್ರೆ ಯಾವ್ದೆಲ್ಲ ಸರ್ವರ್ಸ್ಗೆ ಆ ಬ್ಯಾಕಪ್ ಟ್ಯಾಗ್ ಇದೆನೋ ಆ ಸರ್ವರ್ಸ್ ಬ್ಯಾಕಪ್ ಆಗ್ತಾ ಹೋಗುತ್ತೆ. ಸೊ ದೇರ್ ಆರ್ 2 ways. ನೀವು ಇದಾದ್ರೂ ಯೂಸ್ ಮಾಡ್ಬೋದು, ಇದಾದ್ರೂ ಯೂಸ್ ಮಾಡ್ಬೋದು, ಇಟ್ಸ್ ಅಪ್ ಟು ಯು. ಬಟ್ ಐ ಆಲ್ವೇಸ್ ಯೂಸ್ ಟ್ಯಾಗ್ಸ್. ನಾನು ಫಸ್ಟ್ಗೆ ಐಡಿಸ್ ಯೂಸ್ ಮಾಡ್ತಿದ್ದೆ, ನಾನು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಆಡಿಟಿಂಗ್ ಹೋದಾಗ ಐ ಫೆಲ್ಟ್ ಫ್ಯೂ ಸರ್ವರ್ಸ್ ಬ್ಯಾಕಪ್ಪೇ ಆಗಿಲ್ಲ. ಏನಕ್ಕೆ? ಅವ್ರು ರಿಕವರಿ ಮಾಡಿದ್ದಾರೆ, ರಿಕವರಿ ಮಾಡಿರೋದು ಇಲ್ಲಿ ಅಪ್ಡೇಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದಾರೆ ಅವ್ರು ಅಲ್ವಾ. ಮರ್ತೋದ್ರೆ ಏನ್ ಬ್ಯಾಕಪ್ ಆಗುತ್ತಾ ಸರ್ವರ್ ಎವ್ರಿ ಇಲ್ಲ. ಡೇ 12 o'clock? ಇಲ್ಲ ಸೊ sir. ಐ ಫೇಸ್ ದಟ್ ಇಶ್ಯೂ. ಸೊ ಐ ಆಲ್ವೇಸ್ ಗೋ ಫಾರ್ ಟ್ಯಾಗ್ಸ್ ಓಪನ್ ಮಾಡಿದಾಗ ಟ್ಯಾಗ್ಸ್ ಅಲ್ಲೇ ಗೊತ್ತಾಗುತ್ತೆ ಬ್ಯಾಕಪ್ ಇಸ್ ಕ್ವಲ್ ಟು ಟ್ರೂ. ಸೊ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್, ಓ ನಾನು ಈ ಟ್ಯಾಗ್ ಕೊಡ್ಲೇಬೇಕು ಅಂತೇಳಿ ಕೊಡ್ತಾರೆ. ಆ LLD ಡಾಕ್ಯುಮೆಂಟ್ ಅಲ್ಲಿ ನೀವು ಡಾಕ್ಯುಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ, ಪ್ಲೀಸ್ ಗಿವ್ ದಿಸ್ ಟ್ಯಾಗ್ ವಿತೌಟ್ ಫೇಲ್. ಇಫ್ ಯು ವೋಂಟ್ ಗಿವ್ ದಿಸ್ ಟ್ಯಾಗ್, ಬ್ಯಾಕಪ್ ವೋಂಟ್ ಹ್ಯಾಪನ್ ಫಾರ್ ದಿಸ್ ಸರ್ವರ್. ಇಫ್ ಯು ಗಿವ್ ದಿಸ್ ಟ್ಯಾಗ್, ಬ್ಯಾಕಪ್ ವಿಲ್ ಸ್ಟಾರ್ಟ್ ಹ್ಯಾಪನಿಂಗ್ ಎವ್ರಿ ಡೇ 12 o'clock ಅಂತೇಳಿ ನೀವು ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅವ್ನು ಮುಚ್ಕೊಂಡು ಕೊಡ್ತಾನೆ ಟ್ಯಾಗ್ಸ್. ಕ್ಲಾರಿಟಿ ಬಂತಾ? Yes, sir. This is Yes how sir. AWS backup works. When to take backup, when to delete backup, where to save backup, what to take backup, resource assignment. ಈಗ ವಾಲ್ಟ್, ಪ್ಲಾನ್, ರಿಸೋರ್ಸ್ ಅಸೈನ್ಮೆಂಟ್ 3 ರೂಲ್, 4 ಥಿಂಗ್ಸ್ ನೆನಪಿಗೆ ಇಟ್ಕೊಂಡ್ರೆ ನಾಳೆ ಡೆಮೋಗ್ ಜಂಪ್ ಆದಾಗ ನಿಮ್ಗೆ ಬೇಗ ಕ್ಯಾಚ್ ಮಾಡ್ಕಂತೀರಾ. ಅರ್ಥ ಆಯ್ತಾ AWS ಬ್ಯಾಕಪ್? ಇನ್ನೊಂದು ಆ Yes, sir. Yes sir. ದಿಸ್ ಇಸ್ ಅ ಥಿಂಗ್ ವಿಚ್ ವಿ ಹ್ಯಾವ್ ಕವರ್ಡ್ ಟುಡೇ. Okay, sir. Thank you. ಥ್ಯಾಂಕ್ ಯು. Okay sir. ಬಾಯ್. Thank you sir.